ಸಮಯ ಆಗಿದೆ 4:23. ಹೌದು ಸ್ನೇಹಿತರೆ, ಕಾರ್ಯಕ್ರಮ ಓಪನ್ ಫೋರಂ ಯೂತ್ ಹಾರ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಇವ್ರು ಏನು ಅಂತ ಹೇಳೋದಕ್ಕಿಂತ ಮುಂಚೆ ಇವ್ರ ಬಗ್ಗೆ ಒಂದು ಚಿಕ್ಕ ಹಾಡಿದೆ, ಅದನ್ನು ಕೂಡ ಪ್ಲೇ ಮಾಡ್ಬಿಡ್ತೀನಿ. ಜಾದು ಮಾಡಿದಂತೆ, ಹೌದು, ಜಾದು ಮಾಡಿ ಮೋಡಿ ಮಾಡೋಂಥ ಮೋಡಿಗಾರ ನಮ್ಮ ಎದುರಿಗೆ ಇದ್ದಾರೆ. ಹೆಲೋ, ಆಕಾಶ್ ಗುಪ್ತಾ ಅವರಿಗೆ ಪ್ರೀತಿಯ ಸ್ವಾಗತ. ಹಲೋ ಮ್ಯಾಮ್, ನಮಸ್ತೆ. ಹೇಗಿದ್ದೀರಾ ಮ್ಯಾಮ್? ಓ ನೋಡಿ ಸೂಪರ್ ಆಗಿದ್ದೀವಿ. ನೀವು ಹೇಗಿದ್ದೀರಾ? ಮ್ಯಾಮ್, ನಾನು ಸೂಪರ್ ಆಗಿದ್ದೀನಿ. ಓಕೆ, ಸೊ ಆಕಾಶ್ ಗುಪ್ತಾ ಅವರು ಜಾದುನಲ್ಲಿ ಸಿಕ್ಕಾಪಟ್ಟೆ ಇಷ್ಟನಾ? ಎಸ್ ಮ್ಯಾಮ್, ಚಿಕ್ಕ ವಯಸ್ಸಿಂದ ಮಾಡ್ತಿದ್ದೀನಿ. ಸೊ ಅದಕ್ಕೆ ಜಾದುಗೆ ಒಂದು ಬೇರೆ ಪ್ರೀತಿ ಇದೆ. ಸರ್, ಚಿಕ್ಕ ವಯಸ್ಸು ಅಂತ ಹೇಳಿದ್ರಿ. ಚಿಕ್ಕ ವಯಸ್ಸು ಅಂದರೆ ಎಷ್ಟು ವಯಸ್ಸಿಂದ ಶುರು ಮಾಡಿದ್ರಿ ಸರ್ ಜಾದುನ? ಮ್ಯಾಮ್, ಈ ಜಾದು ಫಸ್ಟ್ ಕಲೆ ಬಂದಿರೋದು ನಮ್ಮ ಅಪ್ಪಯಿಂದ. ಸೊ ನಮ್ಮ ಗುರುಜಿನೇ ನಮ್ಮಪ್ಪ. ಸೊ ಮನೇಲಿ ಏನಂದರೆ ಮ್ಯಾಜಿಕ್ ನಡೀತಿತ್ತು. ಅಪ್ಪ ಪ್ರಾಕ್ಟೀಸ್ ಮಾಡ್ತಿದ್ರು, ಬೇರೆ ಬೇರೆ ಮ್ಯಾಜಿಕ್ನ ಪರ್ಫಾರ್ಮ್ ಮಾಡ್ತಿದ್ರು. ಸೊ ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ತಿದ್ರು, ಯಾಕಂದರೆ ಅವ್ರು ಕೆಲ್ಸಕ್ಕೆ ಹೋಗ್ಬೇಕಿತ್ತು. ಸೊ ಅದಕ್ಕೆ ಬೆಳಗ್ಗೆ ನಾನು ಎದ್ಬಿಟ್ಟು ಅವ್ರ ಜೊತೆ ಮ್ಯಾಜಿಕ್ನ ನೋಡ್ತಿದ್ದೆ, ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೆ. ಸೊ ಇದು 1 ವರ್ಷ ನಡೀತು. 4 ಇಯರ್ಸಿಂದ 5 ಇಯರ್ಸ್ ತನಕ ನಡೀತು. 4 ಇಂದ 5 ವರ್ಷ ತನಕ ನಡೀತು. ಬಟ್ ಆನ್ ದಿ ಫಿಫ್ತ್ ಇಯರ್, ನನ್ನ 5 ಇಯರ್ಸ್ ಅವಾಗ ಈ ಮ್ಯಾಜಿಕ್ನ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟೆ ಅಟ್ ದಿ ಏಜ್ ಆಫ್ 5 ಇಯರ್ಸ್. 5 ವರ್ಷಕ್ಕೆ ಫಸ್ಟ್ ಪರ್ಫಾರ್ಮೆನ್ಸ್. 5 ವರ್ಷಕ್ಕೆ ಎಷ್ಟು ಹತ್ತತ್ರ ಒಂದು ನರ್ಸರಿ ಹತ್ರ LKG UKG ಹತ್ತತ್ರ ಇರ್ತಾರೆ ಮಕ್ಕಳು. ಬುಕ್ಕು ಹಿಂಗೆ ತೆಗೆದ್ರೆ ಸಾಕಿರ್ತಿತ್ತು, ಹಿಂಗೆ ಪೆನ್ಸಿಲ್ ಇಟ್ಕೊಂಡು ಹಿಂಗೆ ಬರ್ದಿದ್ರೆ ಸಾಕಿರ್ತಿತ್ತು. ಅಷ್ಟು ಟೈಮಲ್ಲಿ ಹೆಂಗ್ ಸರ್ ಮ್ಯಾಜಿಕ್ಕು, ಹೆಂಗ್ ಸರ್ ಕತೆ ಇದು? ಮ್ಯಾಮ್, ಈ ಕತೆ ಏನಂದ್ರೆ ಎಲ್ಲ ಅಪ್ಪ ಇದ್ರಲ್ಲ, ಅವ್ರ ಆಶೀರ್ವಾದ ಮತ್ತೆ ಭಗವಂತ ಆಶೀರ್ವಾದ ಅದೇನಿಲ್ಲ ಮ್ಯಾಮ್. ಜಸ್ಟ್ ಒಂದು ಸ್ಮಾಲ್ ಟ್ರೈ ಮಾಡಿದೆ, ಸ್ಟೇಜ್ ಮೇಲೆ ಹೋದೆ, ಪರ್ಫಾರ್ಮ್ ಮಾಡಿದೆ, ಜನಕ್ಕೆ ಇಷ್ಟ ಆಯಿತು, ಮುಂದೆ ತಗೊಂಡೋದೆ, ಇವಾಗ ನಿಮ್ಮ ಮುಂದೆ ಕೂತಿದ್ದೀನಿ. ಅಬ್ಬಾ, ವೆರಿ ನೈಸ್. ಹೌ ವಾಸ್ ಯುವರ್ ಫಸ್ಟ್ ಪರ್ಫಾರ್ಮೆನ್ಸ್? ನಿಜ ಹೇಳಿದ್ರೆ ನಾನು ತುಂಬಾ ಸ್ಟ್ರೆಸ್ಸಲ್ಲಿದ್ದೆ. ನಾನು ಕಂಪ್ಲೀಟ್ಲಿ ಸ್ಟ್ರೆಸ್ಸಲ್ಲಿದ್ದೆ. ಯಾಕಂದ್ರೆ 70 to 80% ಆಫ್ ಟೈಮ್ ನಮ್ಮ ಅಪ್ಪ ಮುಖ ನೋಡ್ತಿದ್ದೆ, ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕಂತ. ಯಾಕಂದ್ರೆ ನನ್ನ ಮುಂದೆ ಕೂತಿರೋ ಆಡಿಯನ್ಸ್ ಆಲ್ಮೋಸ್ಟ್ 400 to 500 ಆಡಿಯನ್ಸ್ ಕೂತಿದ್ರು. ಏನು ಅರ್ಥ ಆಗ್ತಿಲ್ಲ, ಫಸ್ಟ್ ಶೋ ಇಲ್ಲಿ ಇಷ್ಟೊಂದು ಜನ, ಅವಾಗ ಚಿಕ್ಕ ಮಗು. ಸೊ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಟ್ ಏನಂದ್ರೆ ಮಾಡಿದೆ, ಫಸ್ಟ್ ಶೋ ಸಕ್ಸಸ್ ಆಯ್ತು, ಜನ ಇಷ್ಟಪಟ್ಟರು. ಓಕೆ, ಎಲ್ಲಿ ನಡೀತು ಕೇಳ್ಬೋದಾ? ಫಸ್ಟ್ ಶೋ ಬಂದ್ಬಿಟ್ಟು ಬೆಂಗಳೂರಲ್ಲಿ ನಡೀತು. ಟೌನ್ ಹಾಲ್ ಇದೆಲ್ಲ, ಟೌನ್ ಹಾಲ್ ನಡೀತು. ಟೌನ್ ಹಾಲ್ ಅಲ್ಲಿ ಮೊದಲನೇ ಶೋ. ಸೊ ಆ ಅವಕಾಶ ಸಿಕ್ಕಿದ್ ಹೇಗೆ? ಯಾಕಂದ್ರೆ ಎಲ್ರಿಗೂ ಕೂಡ ಇವಾಗ ಫಸ್ಟ್ ಮೂವಿ, ಅದನ್ನೆಲ್ಲ ಅವಕಾಶನ ನಾವು ಮರಿಲಿಕ್ಕೇನೆ ಸಾಧ್ಯ ಆಗೋದಿಲ್ಲ. ಮನೆಯಲ್ಲೇನೆ ಈ ಮ್ಯಾಜಿಕ್ದೊಂದು ವಾತಾವರಣ, ಮ್ಯಾಜಿಕ್ ವರ್ಲ್ಡ್ ಸೃಷ್ಟಿ ಆಗೋಗಿತ್ತು ಆಲ್ರೆಡಿ. ಸೊ ಈ ಅವಕಾಶ ಹೇಗೆ ಸಿಕ್ತು ಪರ್ಫಾರ್ಮೆನ್ಸ್ಗೆ? ನೋಡಿ ಮ್ಯಾಮ್, ಆ್ಯಸ್ ಎ ಟೋಲ್ಡ್, ಅಪ್ಪ ಪ್ರೊಫೆಷನಲ್ ಮ್ಯಾಜಿಷಿಯನ್ ಇರೋದ್ರಿಂದ ಅವ್ರಿಗೆ ಬೇರೆ ಬೇರೆ ಶೋಸ್ ಬರ್ತಿತ್ತು. ಸೊ ಅವಾಗ ಆ ಟೈಮಲ್ಲಿ ಪಬ್ಲಿಕ್ ಶೋಸ್ ತುಂಬ ಆಗ್ತಿತ್ತು. ಪಬ್ಲಿಕ್ ಶೋಸ್ ಅಂದರೆ ಜನಕ್ಕೆ ಒಂದು ಎಕ್ಸ್ಪ್ಲನೇಷನ್ ಶೋಸ್ ಅಂತ ಮಾಡ್ತಿದ್ರು. ಮುಂಚೆ ಒಂದು ಈವೆಂಟ್ ಆಗ್ತಿತ್ತು, ಅದ್ರಲ್ಲಿ ಒಂದು ಶೋ ಮಾಡಿದ್ದೆ. ಸೊ ಅಪ್ಪಂಗೆ ಒಂದು ಶೋ ಬಂದಿತ್ತು. ಅಪ್ಪ ಹೇಳಿದ್ರು, ನೋ ಪ್ರಾಬ್ಲಮ್, ನಿನ್ನ ಫಸ್ಟ್ ಬರ್ಡೇ ದಿವಸ ಶೋ ಬಂದಿದ್ದೆ. ಸೊ ಫಸ್ಟ್ ಬರ್ಡೇ ದಿವಸ ನಾನು ಫಸ್ಟ್ ಶೋ ಮಾಡಿದೆ. ಸೊ ಒಂದು ಪಬ್ಲಿಕ್ ಶೋ ಮಾಡಿದೆ. ಅಪ್ಪಂಗೆ ಚಾರ್ಜ್ ಬಂತು, ಅಪ್ಪ ನಂಗೆ ಕೊಟ್ಟರು, ನಾನು ಮಾಡಿದೆ ಚೆನ್ನಾಗೆ. ಓಕೆ, ಅದಲ್ಲೇ ಕ್ಲಿಕ್ ಆಗೋಯ್ತು. ಬರ್ಡೇ ದಿನ ಮ್ಯಾಜಿಷಿಯನ್ಸ್ ನ ಮನೆ ಕರೆಸಿ ಅವ್ರು ಪರ್ಫಾರ್ಮ್ ಮಾಡಿ ಮಕ್ಕಳೆಲ್ಲ ಎಂಜಾಯ್ ಮಾಡೋದು ಓಕೆ. ಬಟ್ ನೀವೇನೆ ನಿಮ್ ಬರ್ಡೇ ದಿವಸ ಹೋಗಿ ಪರ್ಫಾರ್ಮ್ ಮಾಡೋದು ರಿಯಲಿ ವೆರಿ ನೈಸ್. ಯಾಕಂದ್ರೆ ಆ ಸ್ಟೇಜ್ಗೆ ಅದನ್ನ ಸ್ವೀಕರಿಸೋದೇ ಸ್ವಲ್ಪ ಕಷ್ಟ. ಕೇಕ್ ಎಲ್ಲಿ, ಚಾಕ್ಲೇಟ್ಸ್ ಎಲ್ಲಿ ಅಂತ ಕೇಳೋಂಥ ವಯಸ್ಸು ಅದು. ಅಂಥದ್ರಲ್ಲಿ ಮ್ಯಾಜಿಕ್ ಶೋ ಮಾಡಿದ್ರಿ. ಸೊ ನೆನ್ಪಿದ್ಯಾ ಏನೇನ್ ಮಾಡಿದ್ರಿ ಅಂತ ಒಂದು ಜಸ್ಟ್ ಹೇಳ್ಬಹುದಾ? ಅದ್ರ ಜಾಸ್ತಿ ನೆನಪಿಲ್ಲ, ಬಟ್ ಸ್ವಲ್ಪ ನೆನಪಿದೆ, ಹೇಳ್ತೀನಿ. ಸೊ ಒಂದು ರೋಸ್ ಇತ್ತು, ರೋಸ್ ನ ಮಾಯ ಮಾಡಿದೆ. ಮತ್ತೆ ಹಾಗೆ ಅದನ್ನ ತಗೊಂಡ್ ಬಂದೆ ಮುಂದೆ, ಜನ ಮುಂದೆ. ಸೊ ಅದು ಮತ್ತೆ ಒಂದು ಮ್ಯಾಜಿಷಿಯನ್ಸ್ ಇದು ಬರುತ್ತೆ, ಮ್ಯಾಜಿಕ್ ವ್ಯಾಂಡ್ ಬರುತ್ತೆ, ಅದನ್ನ ಅಪಿಯರ್ ಮಾಡಿದೆ. ಮತ್ತೆ 1-2 ಬರ್ಡ್ಸ್ ನು ತೆಗ್ದೆ ಅವ್ರ ಮುಂದೆ. ಸೊ ವೈಟ್ ಕಲರ್ ಬರ್ಡ್ಸ್ ಇತ್ತು ಅದು. ಮತ್ತೆ ಇನ್ನೊಷ್ಟೊಂದು ಮಾಡಿದೆ, ಲೈಕ್ ಇನ್ನೊಂದು ಮಿಲ್ಕ್ ವ್ಯಾನಿಶಿಂಗ್ ಆಕ್ಟ್ ಅಂತ ಇದೆ. ಅಂದ್ರೆ ಬೇಸಿಕ್ಲಿ ಮಿಲ್ಕ್ ನ ವ್ಯಾನಿಶ್ ಮಾಡೋದು. ಸೊ ಅದು ಒಂದು ಮಾಡಿದೆ. ಇದಿಷ್ಟೇ ಜ್ಞಾಪಕ ಇದೆ ಮ್ಯಾಮ್, ಇನ್ನು ಜಾಸ್ತಿ ಜ್ಞಾಪಕ ಇಲ್ಲ, ಟು ಬಿ ಫ್ರಾಂಕ್. ಯಾಕಂದ್ರೆ ತುಂಬಾ ವರ್ಷ ಆಗಿದೆ ಮಾಡಿ. ಸೊ ಅದಕ್ಕೆ ವೆರಿ ನೈಸ್. ಸೊ ಜನರ ರಿಯಾಕ್ಷನ್ ಎಲ್ಲ ಹೇಗಿತ್ತು ಮ್ಯಾಮ್? ಇಟ್ ವಾಸ್ ಕಂಪ್ಲೀಟ್ಲಿ ಬ್ಯೂಟಿಫುಲ್. ಆ ರಿಯಾಕ್ಷನ್, ಒಂದು ಮ್ಯಾಜಿಷಿಯನ್, ಒಂದು ಎಂಟರ್ಟೈನರ್ ಸ್ಟೇಜ್ ಮೇಲೆ ಯಾಕೆ ಹೋಗ್ತಾನೆ ಅಂದ್ರೆ ಆಡಿಯನ್ಸ್ ರಿಯಾಕ್ಷನ್ ನೋಡಕ್ ಹೋಗ್ತಾರೆ. ಆಡಿಯನ್ಸ್ ರಿಯಾಕ್ಷನ್ ಯಾವಾಗ ಬರುತ್ತೆ ಅವಾಗ ನಿಮ್ ಶೋ ಸಕ್ಸಸ್ಫುಲ್ ಅಂತ ಅನ್ಕೋತೀವಿ ನಾವು. ವೆರಿ ಟ್ರೂ. ಯಾಕಂದ್ರೆ ಜನರ ಮನಸ್ಸಲ್ಲಿ ಒಂದು ಆಶ್ಚರ್ಯ, ಒಂದು ಕ್ವೆಶ್ಚನ್ ಮಾರ್ಕ್ ಮೂಡಿಸೋಂಥದ್ದು, ಕ್ವೆಶ್ಚನ್ ಮಾರ್ಕ್ ಮತ್ತೆ ಎಕ್ಸ್ಕ್ಲಮೇಷನ್ ಎರಡೂ ಮೂಡಿಸೋಂಥ ಒಂದು ಕಲೆಗಾರಿಕೆ ಜಾದುಗಾರನಿಗೆ ಮಾತ್ರನೇ ಇರೋಂಥದ್ದು. ಈ ಒಂದು ಕಲೆ ಬಂದ್ಬಿಟ್ಟು ಏನಂದ್ರೆ ಮ್ಯಾಮ್, ಒಂದು ಟಾಪಿಕ್ ಹೇಳ್ತೀನಿ. ತುಂಬಾ ಜನ ಮ್ಯಾಜಿಕ್ ನ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ನ ಬೇರೆ ಬೇರೆ ಅನ್ಕೋತಾರೆ. ಖಂಡಿತ ಇಟ್ ಈಸ್ ಖಂಡಿತ ಬೇರೆ ಬೇರೆ. ಬಟ್
ಮ್ಯಾಜಿಕ್ ಇಸ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಬ್ಲ್ಯಾಕ್ ಮ್ಯಾಜಿಕ್ ಏನು ಹೇಳಲ್ಲ ಅದ್ರ ಬಗ್ಗೆ, ಬಟ್ ಮ್ಯಾಜಿಕ್ ಇಸ್ ಕಂಪ್ಲೀಟ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಒಂದು ಬರ್ಡೇ ದಿವಸ ಪರ್ಫಾರ್ಮ್ ಮಾಡ್ತಾರೆ, ಒಬ್ರು ಕಾರ್ಪೊರೇಟ್ ಶೋಲ್ಲಿ ಪರ್ಫಾರ್ಮ್ ಮಾಡ್ತಾರೆ, ಒಬ್ರು ವೆಡ್ಡಿಂಗಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಅದು ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ. ಅದ್ರ ಹಿಂದೆ ಇರೋ ಸೈನ್ಸ್ ಇರುತ್ತೆ, ಯಾವ್ದು ತರದ್ದು ಮಂತ್ರಗಳಿರಲ್ಲ, ಜಸ್ಟ್ ಶೋಮ್ಯಾನ್ಶಿಪ್ ಇರೋದಕ್ಕೆ ನಾವು ಅಷ್ಟೇ. ಅದನ್ನ ಟ್ರಿಕ್ಸ್ ಹೇಳಲ್ಲ ನಾನು, ಅದನ್ನ ಎಫೆಕ್ಟ್ಸ್ ಅಂತೀವಿ. ಸೊ ಅದೊಂದು ಶೋಮ್ಯಾನ್ಶಿಪ್ ಇರುತ್ತೆ. ಜನ ಹೇಗೆ ಎಂಟರ್ಟೈನ್ ಮಾಡ್ತಾರೆ, ಮಂತ್ರ ಹೇಳ್ಬಿಟ್ಟು ಯಾವ ತರ ಅವ್ರು ಶೋಮ್ಯಾನ್ಶಿಪ್ ತೋರಿಸಿರ್ತಾರೆ, ಅದನ್ನ ನಾವು ಶೋಮ್ಯಾನ್ಶಿಪ್ ಅಂತೀವಿ ಮ್ಯಾಮ್. ಬಟ್ ಇಟ್ಸ್ ಕಂಪ್ಲೀಟ್ಲಿ ಸೈನ್ಸ್, ಅದ್ರ ಹಿಂದೆ ಇರೋ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಸೊ ಯಾವಾಗ ಈ ಮೂರು ಕಂಬೈನ್ ಆಗುತ್ತೆ, ಇಟ್ ಇಸ್ ಕಾಲ್ಡ್ ದಿ ಆರ್ಟ್ ಆಫ್ ಮ್ಯಾಜಿಕ್. ಮ್ಯಾಜಿಕ್ ಕಲೆ ಅಂತೀವಿ, ಜಾದೂ ಕಲೆ ಅಂತೀವಿ. ಸೂಪರ್. ದಿ ಆರ್ಟ್ ಆಫ್ ಶೋಮ್ಯಾನ್ಶಿಪ್ ಅಂತ ಹೇಳಿದ್ರಲ್ಲ, ಆ ಫ್ರೇಸ್ ಮಾತ್ರ ಬಹಳನೇ ಸೊಗಸಾಗಿತ್ತು. ಹಾಗೆ ಏನು ಓದ್ತಾ ಇರೋದು ಆಕಾಶ್ ಅವರು? ಆಕಾಶ್ ಅವರು ತುಂಬಾ ಚಿಕ್ಕ ವಯಸ್ಸು ಸ್ನೇಹಿತರೆ, 5ನೇ ವರ್ಷದಲ್ಲಿ ಪರ್ಫಾರ್ಮ್ ಮಾಡಿದ್ರು, ಫೈನ್. ಈಗಲೂ ಕೂಡ ಬರೀ ಓದ್ತಾ ಇರೋದಷ್ಟೇ. ಡಿಗ್ರಿ ಮಾಡ್ತಾ ಇದ್ದೀರಿ ಅಂತ ಕೇಳ್ಪಟ್ಟೆ, ಏನ್ ಓದ್ತಾ ಇರೋದು ಆಕಾಶ್? ಕರೆಂಟ್ಲಿ ನಾನು ಫಸ್ಟ್ ಇಯರ್ ಡಿಗ್ರಿ ಮಾಡ್ತಿದ್ದೀನಿ ಇನ್ ಜೈನ್ ಯೂನಿವರ್ಸಿಟಿ, CMS, ಲಾಲ್ಬಾಗ್ ಹತ್ರ ಇರೋದು ಕಾಲೇಜು. ಸೊ ಅಲ್ಲಿ ಈವೆಂಟ್ ಎಂಟರ್ಟೈನ್ಮೆಂಟ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂತ ಒಂದು ಕೋರ್ಸ್ ಇದೆ. ಸೊ ಯಾವ ಥರ ನಾವು ಮ್ಯಾಜಿಕ್ ಫೀಲ್ಡ್, ಈವೆಂಟ್ಸ್ ಫೀಲ್ಡ್ ಇದ್ದೀವಿ, ಅದನ್ನು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಮುಂದೆ ತಗೊಂಡು ಹೋಗೋಣ ಅಂತ ಇದ್ದೀನಿ. ಸೊ ಅದಕ್ಕೆ ಐ ಹ್ಯಾವ್ ಟೇಕನ್ ದಿ BBA ಈವೆಂಟ್ ಮ್ಯಾನೇಜ್ಮೆಂಟ್ ಫಸ್ಟ್ ಇಯರ್ ಮಾಡ್ತಿದ್ದೀನಿ. ಸೊ ವೆರಿ ಮಚ್ ರಿಲೇಟೆಡ್ ಟು ಯುವರ್ ಪ್ಯಾಷನ್ಗೂ ಕೂಡ ರಿಲೇಟೆಡ್. ಸೊ ಅದು ಒಂದು ಪ್ಲಾನ್ ಇತ್ತು, ಲೈಕ್ ಕನ್ವರ್ಟಿಂಗ್ ಪ್ಯಾಷನ್ ಇಂಟು ಪ್ರೊಫೆಷನ್. ನಿಜ. ಸೊ ಆ ಪ್ಲಾನ್ ಇಂದ ಮುಂದೆ ಹೋಗ್ತಿದ್ದೀನಿ ಮ್ಯಾಮ್. ಎಕ್ಸಾಕ್ಟ್ಲಿ. ಸೊ ಸ್ಕೂಲ್ ಡೇಸಲ್ಲಿ ಹೇಗಿದ್ರಿ ಆಕಾಶ್ ಅವರು? ಸೊ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ ಕರಿಕ್ಯುಲಮ್, ಹಾಗೆ ಮ್ಯಾಜಿಕ್ ಶೋಸ್ ಕೂಡ ಬರ್ತಿದ್ದ? ಯಾಕಂದರೆ 5ನೇ ವಯಸ್ಸಲ್ಲೇ ಬಂದಿರೋರು ಮುಂದೆನೂ ಕೂಡ ಬರ್ತಾ ಇರ್ತೀರಿ ಮ್ಯಾಜಿಕ್ ಶೋನಲ್ಲಿ. ಹೇಗಿತ್ತು ಸ್ಕೂಲ್ ಡೇಸ್ ಬಗ್ಗೆ ನೆನೆಸ್ಕೊಂಡ್ರೆ? ಮ್ಯಾಮ್ ಸ್ಕೂಲ್ ಡೇಸ್ ಬಗ್ಗೆ ಲೈಕ್ ಇಟ್ ವಾಸ್ ಕಂಪ್ಲೀಟ್ಲಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನಾನು ಸ್ಕೂಲ್ ಹೋದ್ರೆ ನಾನು ಒಬ್ಬ ಸ್ಟೂಡೆಂಟ್ ಇರಲಿಲ್ಲ, ಒಂದು ಸೆಲಿಬ್ರಿಟಿಯಾಗಿ ಹೋಗ್ಬೇಕಾಗಿತ್ತು. ಯಾಕಂದರೆ ಅವಾಗ ವಾಸ್ ಕಂಪ್ಲೀಟ್ಲಿ ಬೇರೆ ಫೇಸಲ್ಲಿ ಇದ್ದೆ. ಮೆಜಿಷಿಯನ್ ಒಂದು 6 years 7-8 years ಓಲ್ಡ್ ಮಗು, 5 years ಓಲ್ಡ್ ಮಗು ಒಂದು ಮ್ಯಾಜಿಕ್ ಮಾಡ್ತಿದ್ದೆ ಅಂದರೆ ಅದೇ ಒಂದು ಸೋಜಿಗ ಅದು ಒಂಥರ. ಎಕ್ಸಾಕ್ಟ್ಲಿ ಮ್ಯಾಮ್. ಸೊ ಅದೊಂದು ಸೆಲಿಬ್ರಿಟಿ ಅಂತ ಟೀಚರ್ಸ್ ಮತ್ತೆ ನಮ್ಮ ಸ್ಟೂಡೆಂಟ್ಸ್, ಕ್ಲಾಸ್ಮೇಟ್ಸ್ ನೋಡ್ತಿದ್ರು. ಮತ್ತೆ ಅವಾಗ ಸ್ವಲ್ಪ ಜಾಸ್ತಿ ಶೋಸ್ ಮಾಡ್ತಿರ್ಲಿಲ್ಲ, ಕಮ್ಮಿ ಶೋಸ್ ಮಾಡ್ತಿದ್ರು. ಅಂದರೆ ವೆರಿ ಇಂಪಾರ್ಟೆಂಟ್ ಶೋಸ್ ಮಾಡ್ತಿದ್ದೆ ಅಷ್ಟೇ, ಜಾಸ್ತಿ ಶೋಸ್ ಮಾಡ್ತಿರ್ಲಿಲ್ಲ. ಬಿಕಾಸ್ ಐ ಡಿಂಟ್ ವಾಂಟೆಡ್ ಮೈ ಮ್ಯಾಜಿಕ್ ಆ್ಯಂಡ್ ಸ್ಟಡೀಸ್ ಎರಡೂ ಹ್ಯಾಂಪರ್ ಆಗ್ಬೇಕಂತ. ಸೊ ಅದರಿಂದ ಸೊ ಸ್ಕೂಲಲ್ಲೆಲ್ಲಾನು ಕೂಡ ಕ್ಲಾಸಲ್ಲಿ ಫ್ರೀ ಟೈಮಲ್ಲಿ ಏನಾದರೂ ಪರ್ಫಾರ್ಮ್ ಮಾಡಿದ್ದುಂಟಾ? ಒಂದು 2-3 ಹಾಗೆ ಜಲಕ್ ಯಾವ ತರ ಅಂದ್ರೆ ಲೈಕ್ ಮೆಜಿಷಿಯನ್ ಕೇಳಿದ ತಕ್ಷಣ ಫಸ್ಟ್ ವರ್ಡ್ ಇರುತ್ತೆ, ಕ್ಯಾನ್ ಯು ಶೋ ಮಿ ಏನಾದ್ರು ತೋರಿಸ್ಬೋದಾ ನೀವು ಅಂತ. ಟೀಚರ್ಸ್ ಇರಲಿ, ಸ್ಟೂಡೆಂಟ್ ಇರಲಿ, ಅವ್ರ ಒಂದು ಆಯಮ್ಮ ಆಂಟಿ ಇರಲಿ, ಅವ್ರ ಒಂದು ಸೆಕ್ಯೂರಿಟಿ ಗಾರ್ಡ್ ಇರಲಿ, ಮೆಜಿಷಿಯನ್ ಆದ್ಮೇಲೆ ಅವ್ರು ಹೇಳ್ತಾರೆ ಏನಾದ್ರು ತೋರ್ಸಪ್ಪ ನೀನು ಮೆಜಿಷಿಯನ್. ಸೊ ಅವಾಗ ಏನಾದ್ರು ತೋರಿಸ್ಲೇಬೇಕಾಗಿತ್ತು. ಅದು ವೆನ್ ಐ ವಾಸ್ 7 years 7 ವರ್ಷದಿಂದ ಇರಲಿ, ಇವಾಗಿರಲಿ ದಿಸಾ ಕಾಲೇಜ್ ಸ್ಕೂಲಿಗೆ ಕೇಳ್ತಾರೆ ಯಾವಾಗಾದ್ರೂ ತೋರ್ಸು ಅಂತ. ತೋರಿಸಿದೀನಿ, ಬಟ್ ದಿಸಾ ತೋರ್ಸಲ್ಲ, ಯಾವಾಗಾದ್ರೂ ತೋರಿಸ್ತೀನಿ, ಚೆನ್ನಾಗಿರೋದು ತೋರಿಸ್ತೀನಿ, ಮಜಾ ಬರಂತ ತೋರಿಸ್ತೀನಿ. ಹೌದು, ಈ ಪ್ರತಿ ಸರ್ತಿ ಆಗ್ಬಿಟ್ರೆ ಅದು ನೋಡಿ ಅನ್ಸ್ಬಿಡತ್ತೆ. ಸೊ ಒಂದ್ ಸರ್ತಿ ಒಂದ್ ಜಾದು ತೋರಿಸ್ಬಿಟ್ರೆ ಏನ್ ಖುಷಿ ಆಗ್ಬಿಡುತ್ತಲ್ಲ ಜನಕ್ಕಂತೂ. ಹೌದು ಮ್ಯಾಮ್ ನೋಡಿ, ನಾನು ಏನ್ ಅನ್ಕೋತೀನಿ, ಮ್ಯಾಜಿಕ್ ಇಸ್ ದ ಸುಪ್ರೀಮ್ ಆರ್ಟ್. ನನ್ನ ಪ್ರಕಾರ ಪೀಪಲ್ ಟೆಲ್ ವಾಟ್ ಎವರ್ ದೇ ವಾಂಟ್, ಬಟ್ ನನ್ನ ಪ್ರಕಾರ ಮ್ಯಾಜಿಕ್ ಇಸ್ ಅ ಸುಪ್ರೀಮ್ ಆರ್ಟ್. ಇಟ್ ಈಸ್ ನಾಟ್ ಮೆಂಟ್ ಫಾರ್ ಇಟ್ಟು ಯಾವುದು ಜಾತಿ, ಯಾವುದು ಪರ್ಟಿಕ್ಯುಲರ್ ಪರ್ಸನ್ಗಿಲ್ಲ, ಇದೆಲ್ಲರಿಗೆ. ಇದೊಂದು ವಿಜ್ಞಾನನೂ ಹೌದು, ಕಲೆನೂ ಕೂಡ ಹೌದು. ಈ ಕಲೆ ವಿಜ್ಞಾನನ ಯಾವ ರೀತಿ ಆಕಾಶ್ ಗುಪ್ತಾ ಅವರು ಮುಂದುವರೆಸಿದ್ರು ಅಂತ ಮುಂದೆ ಕೇಳೋಣ. ಜಾದು ಬರೀ ಹಾಡಲ್ಲ ಅಷ್ಟೇ ಅಲ್ಲ, ಆ ಮೋಡಿಯ ಝಲಕನ್ನ ಇಲ್ಲೂ ಕೂಡ ಒಂದು ಶೋಕೇಸ್ ಮಾಡಿದ್ರು ಆಕಾಶ್ ಗುಪ್ತಾ ಅವರು. ಓ ಮೈ ಗಾಡ್, ಆಕಾಶ್ ಅವರೇ ನಿಜವಾಗ್ಲೂ ಆಕಾಶದ ಎತ್ತರಕ್ಕೆ ನಾವು ಕೂಡ ಹಾರ್ಬಿಟ್ವಿ. ಹೀಗೂ ಉಂಟಾ ಅಂತ ಅನ್ನಿಸ್ತು. ಸೂಪರ್ ಆಕಾಶ್, ಬಹಳ ಖುಷಿ ಆಯ್ತು. ಸೊ ಹೇಳಿದ್ರಿ ಬೆಸ್ಟ್ ಫ್ರೆಂಡ್ ಬಂದು ಕಾರ್ಡ್ ಅಂತ. ಸೊ ಯಾವ ರೀತಿ, ಎಷ್ಟು ಬೆಸ್ಟ್ ಫ್ರೆಂಡ್ ಕಾರ್ಡ್ ಮಾತ್ರ ನೀವು? ಸೊ ನೋಡಿ, ಫಸ್ಟ್ ಬರೋದು ಅಮ್ಮ ಅಪ್ಪ, ಅದಾದ್ಮೇಲೆ ಬರೋದು ನಮ್ಮ ಕಾರ್ಡ್ಸ್. ಯಾಕಂದ್ರೆ ನಮ್ ಇರೋ ಇದು ಕಲೆಗೆ ಕಾರ್ಡ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ನಮಗೆ ಕಾರ್ಡ್ಸು. ಕಾರ್ಡ್ಸ್ ಬಿಟ್ಟು ಬೇರೆ ಮ್ಯಾಜಿಕ್ ಮಾಡ್ತೀವಿ, ಬಟ್ ಸ್ಟಾರ್ಟಿಂಗ್ ಯಾವಾಗ ಕಲಿತೀವಿ ಮ್ಯಾಜಿಕ್ಕು, ಅದು ಬಂದ್ಬಿಟ್ಟು ಕಾರ್ಡ್ಸೇ. ಕಾರ್ಡ್ಸ್ನ ಹೋಲ್ಡ್ ಮಾಡೋದ್ರಿಂದ, ಅದನ್ನ ಶಫಲ್ ಮಾಡೋದ್ರಿಂದ ಎಲ್ಲ ಕಾರ್ಡ್ಸ್ ಇಂದಾನೆ ಸ್ಟಾರ್ಟಿಂಗ್ ಆಗುತ್ತೆ ಮ್ಯಾಜಿಕ್. ಎನಿ ಮೆಜಿಷಿಯನ್, ಯಾರಾದ್ರೂ ಮೆಜಿಷಿಯನ್ ಇರಲಿ, ಜಾದೂಗಾರ ಇರಲಿ, ಅವ್ರ ಸ್ಟಾರ್ಟಿಂಗೇ
ಕಾರ್ಡ್ಸ್ ಇಂದ ಶುರು ಮಾಡೋದು. ಸೂಪರ್. ಇನ್ನು ಸ್ಟಾರ್ಟಿಂಗ್ ಅಂತ ಅಂದಾಕ್ಷಣ ನೀವು ಎಷ್ಟೊಂದು ಶೋಸ್ ಅನ್ನ ಮಾಡಿರ್ತೀರಿ. ಸೊ ಸ್ಟಾರ್ಟಿಂಗ್ ಲೈನ್ಸ್, ಮೋಸ್ಟ್ ಪಂಚಿಂಗ್ ಲೈನ್ಸ್ ಹೇಗೆ ನೀವು ಶುರು ಮಾಡ್ತೀರಿ ಆಕಾಶ್? ನಾನು ಶೋ ಹೇಗೆ ಶುರು ಮಾಡ್ತೀನಿ ಅಂದ್ರೆ, ಓಕೆ, ಮೋಸ್ಟ್ಲಿ ಸೌಂಡ್ಸ್ ಇರುತ್ತೆ. ಸೊ ಆ ಸೌಂಡ್ ಇರುತ್ತೆ, ಇಲ್ಲಾಂದ್ರೆ ವೆನ್ ಐ ಡು ನಾರ್ಮಲ್ ಟಾಕಿಂಗ್, ಮಾತಾಡೋ ಶೋ ಈ ತರ ಓಪನ್ ಆಗುತ್ತೆ. ಲೇಡೀಸ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್, ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಮ್ಯಾಜಿಷಿಯನ್ ಆಕಾಶ್ ಗುಪ್ತಾ. ಈ ತರ ಓಪನ್ ಮಾಡ್ತೀನಿ ನನ್ನ ಶೋಗೆ. ಸೂಪರ್ ಸೂಪರ್, ವಾಟ್ ಅನ್ ಎನರ್ಜಿ. ಸೊ ಅಲ್ಲೇನೆ ಜನ ಅರ್ಧ ಕಳ್ದೋಗ್ಬಿಟ್ಟಿರ್ತಾರೆ. ಇನ್ನು ಜಾದು ಮಾಡಿದ್ರಿ ಅಂತಂದ್ರೆ ಇನ್ನೂ ಇದ್ದು ಕಳ್ದು ಹೋಗ್ತಾರೆ ಅಲ್ವಾ? ಹೌದು ಮ್ಯಾಮ್. ಸೂಪರ್. ಸೊ ನೀವು ಓದ್ತಾನೂ ಇದ್ದೀರಿ, ಹಾಗೆ ಮ್ಯಾಜಿಕ್ ಕೂಡ ಇವಾಗ ಸ್ವಲ್ಪ ಸ್ಟೇಜ್ ಶೋಸ್ ಕೂಡ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಹೇಗೆ ಮ್ಯಾನೇಜ್ ಮಾಡ್ತೀರಿ ಎರಡನ್ನೂ, ಕಾಲೇಜ್ ಹಾಗೆ ಈ ಒಂದು ಪ್ಯಾಷನ್? ಮ್ಯಾಮ್, ಇವಾಗ ಕರೆಂಟ್ಲಿ ಕಾಲೇಜು ಇಂಪಾರ್ಟೆನ್ಸ್ ಕೊಡಬೇಕು, ಹಾಗೆ ಮ್ಯಾಜಿಕ್ಗೂ ಇಂಪಾರ್ಟೆನ್ಸ್ ಕೊಡಬೇಕು. ಎರಡೂ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಮಾಡಲೇಬೇಕು. ಸೊ ನಾನೇನು ಮಾಡ್ತೀನಿ, ಮೋಸ್ಟ್ಲಿ ವೀಕೆಂಡ್ ಶೋಸ್ ತೊಗೋತೀನಿ. ವೀಕೆಂಡ್ ಶೋಸ್ ಅಂದರೆ ಕಾಲೇಜ್ ಇರಲ್ಲ, ವೀಕೆಂಡ್ ಸ್ಯಾಟರ್ಡೇ ಸಂಡೇ ಇರಲ್ಲ. ಕಾಲೇಜ್ ಇರುತ್ತೆ ಸ್ಯಾಟರ್ಡೇಸ್, ಬಟ್ ಹಾಫ್ ಡೇ ಇರುತ್ತೆ. ಸೊ ಆ ಹಾಫ್ ಡೇ ಆದಮೇಲೆ ಶೋಸ್ಗೆ ಹೋಗ್ಬಿಡ್ತೀನಿ. ಸೊ ಇಂಪಾರ್ಟೆಂಟ್ ಶೋಸ್ ಯಾರು ಬಂದರೆ ವೀಕ್ ಡೇಸಲ್ಲಿ ಅದನ್ನು ಒಂದು ಶೋ ಮಾಡ್ಕೋತೀನಿ. ಅದು ಈವ್ನಿಂಗ್ ಶೋ ಇದೆ. ಬೆಳಗ್ಗೆ ಕಾಲೇಜ್ ಅಟೆಂಡ್ ಮಾಡಿದ್ರೆ ಈವ್ನಿಂಗ್ ಶೋದು ಹೋಗಿದೆ. ಮೋಸ್ಟ್ಲಿ ಇಂಪಾರ್ಟೆಂಟ್ ಶೋಸ್ ಬಂದರೆ ಅಟೆಂಡ್ ಮಾಡ್ತೀನಿ, ಇಲ್ಲಾಂದರೆ ಅಟೆಂಡ್ ಮಾಡಲ್ಲ. ಬರೀ ವೀಕೆಂಡ್ ಶೋಸ್ ಅಟೆಂಡ್ ಮಾಡೋದು. ಆ ಥರ ಬ್ಯಾಲೆನ್ಸ್ ಮಾಡ್ತಿದ್ದೀನಿ. ಲೆಟ್ಸ್ ಯಾವ ತನಕ ಬ್ಯಾಲೆನ್ಸ್ ಆಗುತ್ತೆ. ಮ್ಯಾಜಿಕ್ದು ಅಂತ ನೆಪ ಹೂಡಿ ಯಾವತ್ತು ಕಾಲೇಜ್ಗೆ ಟಾಟಾ ಬೈ ಬೈ ಹೇಳಿಲ್ವಾ ಕ್ಲಾಸಸ್ಗೆ? ಇಲ್ಲ ಇಲ್ಲ ಮ್ಯಾಮ್, ಇಲ್ಲ. ಯಾಕಂದ್ರೆ ನಮ್ಮ ಕಾಲೇಜ್ ತುಂಬಾ ಡಿಜಿಟಲಿ ತುಂಬಾ ಜಾಸ್ತಿ ಇದಾಗಿದೆ. ಅವ್ರ ಮೆಸೇಜ್ ಕಳಿಸ್ಬಿಡ್ತಾರೆ ಅಮ್ಮ ಅಪ್ಪನಿಗೆ, ಅಟೆಂಡ್ ಮಾಡಿಲ್ಲ ಕ್ಲಾಸ್ ಅಂದ್ಬಿಟ್ಟು. ಸೊ ಮನೆಗೆ ಹೋದ್ರೆ ಎಂಟ್ರಿ ಸಿಗಲ್ಲ ಮನೆಯಲ್ಲಿ. ಸೊ ಅದರಿಂದ ಜಸ್ಟ್ ಸ್ಕಿಪ್ ಮಾಡಲ್ಲ. ವೆರಿ ನೈಸ್, ವೆರಿ ನೈಸ್, ಸೂಪರ್ ಸೂಪರ್ ಆಕಾಶ್. ಸೊ ಇನ್ನು ಹಾಗೆ ಮುಂದುವರಿತಾ ಎಲ್ಲೆಲ್ಲ ಶೋಸ್ ಅನ್ನ ಕೊಟ್ಟಿದ್ದೀರಿ ಆಸ್ ಆಫ್ ನೌ? ಮ್ಯಾಮ್, ಒಂದಷ್ಟು ಪಬ್ಲಿಕ್ ಶೋಸ್ ಕೊಟ್ಟಿದ್ದೀನಿ. ಯಾವ ಥರ 2012-13 ಒಂದು ನೇಪಾಲ್ ಇದ್ದಾಗಿತ್ತಲ್ಲ, ಇದು ಅರ್ತ್ಕ್ವೇಕ್ ಆಗಿತ್ತು. ಸೊ ಅವ್ರಿಗಂತ ಒಂದು ಡೊನೇಷನ್ ಶೋ ಮಾಡಿದ್ದೆ. ಮತ್ತು ರೀಸೆಂಟ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಕಾಲೇಜಸ್ಗೂ ಶೋ ಮಾಡ್ತೀನಿ. ನಾಟ್ ಆಲ್ ದಿ ಶೋ, ಎಲ್ಲ ಶೋ ಇಂದ ದುಡ್ಡು ತೊಗೊಳ್ಳೋಂಥ ಒಂದು ಪ್ರಶ್ನೆ ಇರಲ್ಲ. ಒಂದು ಡೊನೇಷನ್ ಶೋಸ್ ಅಂತಾನು ಇರುತ್ತೆ. ಜನರಿಗೆ ಒಂದು ಒಳ್ಳೆ ಆಗಲಿ ಅಂತ ಒಂದು ಶೋ ಮಾಡ್ತೀನಿ. ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಎಂಟರ್ಟೈನ್ ಆಗಲಿ ಅಂತ ಆ ಶೋಸು ಮಾಡ್ತೀನಿ. ಮತ್ತು ರೀಸೆಂಟ್ಲಿ ಕಾರ್ಪೊರೇಟ್ ಶೋಸು ಮಾಡ್ತೀನಿ. ಬಕಾಡಿ ಅಂತ ಒಂದು ಬ್ಯಾಂಡ್ ಇದೆ, ಅದಕ್ಕೂ ಶೋ ಮಾಡಿದೆ. ಮತ್ತು ಏರೋ ಇಂಡಿಯಾ, ರೀಸೆಂಟ್ಲಿ ಏರೋ ಇಂಡಿಯಾಗೂ ಶೋ ಮಾಡಿದ್ದೀನಿ. ಮತ್ತು ತಾಜ್ ವೆಸ್ಟ್ ಎಂಡ್ ಅಂತ ಒಂದು ಹೋಟೆಲ್ ಇದೆ, ಎಲ್ಲರಿಗೂ ಗೊತ್ತಿರುತ್ತೆ. ತಾಜ್ ವೆಸ್ಟ್ ಎಂಡಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ. ಹಿಲ್ಟನ್ ಅಂತ ಹೋಟೆಲ್ ಇದೆ, ಅಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ. ಇಂಥ ಬೇರೆ 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 ಕಡೆಯಲ್ಲಿ ಪರ್ಫಾರ್ಮ್ ಮಾಡ್ತಿರ್ತೀನಿ ಮ್ಯಾಮ್. ಸೊ ಇನ್ನೂ ಒಳ್ಳೆ ಒಳ್ಳೆ ಜಾಗದಲ್ಲಿ ಪರ್ಫಾರ್ಮ್ ಮಾಡಬೇಕಂತ ಪ್ರಯತ್ನ ಮಾಡ್ತಿದ್ದೀನಿ. ನೋಡೋಣ ಎಲ್ಲಿ ತನಕ ಸಿಗುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ. ಅದಲ್ಲದೆ ಈಗ ಒಬ್ಬ ಜಾದುಗಾರನ ಲೈಫಲ್ಲಿ ಪ್ರತಿದಿನನೂ ಕಲಿಕೆ ಅನ್ನೋದಿದ್ದೇ ಇರತ್ತಾ? ಹೌದು ಮ್ಯಾಮ್. ಇಂಗ್ಲೀಷಲ್ಲಿ ಒಂದು ಡೈಲಾಗ್ ಇದೆ, ಡ್ರಾಪ್ ಆಫ್ ವಾಟರ್ ಮೇಕ್ಸ್ ಓಷನ್. ಅಂದರೆ ಒಂದು ಡ್ರಾಪ್ ಆಫ್ ವಾಟರ್ ಅಂದರೆ ಒಂದು ನೀರು, ಚೂರು ನೀರು ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಒಂದು ಸಮುದ್ರ ಆಗುತ್ತೆ. ಸೊ ಅದೇ ಥರ ಸ್ಮಾಲ್ ಚಿಕ್ಕ ನಾಲೆಜ್ ಯಾವಾಗ ಬರ್ತಿರುತ್ತೆ, ಅದೇ ಥರ ಒಂದಷ್ಟು ನಾಲೆಜ್ ಸೇರಿ ಒಂದು ಬೇರೆ ಪರ್ಸನ್, ಒಂದು ಬೇರೆ ಕಲೆ ಆಗುತ್ತೆ. ಸೊ ಅದಕ್ಕೆ ದಿಸ ಕಲಿತಿರ್ಬೇಕು, ದಿಸ ಮಾಡಬೇಕು. ಆವಾಗ ಅದು ಒಂದು ಒಳ್ಳೆ ಕಲೆನ ನಾವು ತೋರಿಸ್ಬೋದು ಜನಕ್ಕೆ. ಎಸ್ ಎಸ್, ಸೂಪರ್ ಸರ್. ಸೊ ನೀವೇ ಇಷ್ಟಪಟ್ಟಿರೋಂತಹ ಒಂದು ಗೀತೆ ನಿಮಗೋಸ್ಕರ ಮೂಡಿ ಬರುತ್ತೆ. ಇದಾದ ನಂತರ ಮತ್ತೆ ನಮ್ಮ ಮಾತುಕತೆ ಮುಂದುವರಿಯುತ್ತೆ. ಈ ಜಾದು ಮಾತು ಏನೇನಿರುತ್ತೆ ನೀವು ಕೂಡ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಹಾಗೆ ನಿಮಗೂ ಕೂಡ ಮೆಸೇಜನ್ನು ಕಳಿಸ್ಬೇಕು ಅನ್ನೋದಾದರೆ ವಾಟ್ಸಾಪ್ ಮುಖಾಂತರ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಾಪ್ ಸಂಖ್ಯೆ 9480901013 9480901013. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಓಪನ್ ಫೋರಂ ಯೂತ್ ಹಾರ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಹಾಗೆ ಆಕಾಶ್ ಗುಪ್ತಾ ಅವರು ನಮ್ಮೊಟ್ಟಿಗಿದ್ದಾರೆ, ಸೂಪರ್ ಮ್ಯಾಜಿಷಿಯನ್ ನಮ್ಮೊಟ್ಟಿಗಿದ್ದಾರೆ. ಸೊ ನಮಸ್ತೆ ಆಕಾಶ್, ವೆಲ್ಕಮ್ ಟು ದಿ ಶೋ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮಸ್ತೆ. ಎಸ್ ಎಸ್. ಸೊ ಜಸ್ಟ್ ಮಿನಿಟ್, ಒಂದು ಸಣ್ಣ ಬ್ರೇಕ್ನ ನಂತರ ವಾಪಸ್ ಆಗ್ತೀನಿ. ಸ್ವಲ್ಪ ಟೆಕ್ನಿಕಲ್ ಎರರ್ ಆಯಿತು. ಸೊ ಆಕಾಶ್ ಕೇಳಿಸುತ್ತಾ? ಎಸ್ ಎಸ್ ಮ್ಯಾಮ್. ಸೂಪರ್ ಆಕಾಶ್. ಸೊ ನಾವು ಮಾತಾಡ್ತಾ ಇದ್ವಿ ಆಕಾಶ್,
ಈ ರೀತಿ ಇವಾಗ ರೀತಿನಲ್ಲಿ ಇವಾಗ ಕೆಲವೇ ಕ್ಷಣಗಳಲ್ಲಿ ಮುಂಚೆ ಒಂದು ಟೆಕ್ನಿಕಲ್ ಆಗಿ ಚೂರು ಪಾರು ವೇರಿಯೇಷನ್ ಆಯಿತು. ಅದೇ ರೀತಿ ನಿಮ್ಮ ಒಂದು ಮ್ಯಾಜಿಕ್ ಶೋನಲ್ಲಿ ಯಾವಾಗಲಾದರೂ ಒಂದು ರೀತಿ ಇಲ್ಲಪ್ಪ ಈ ಶೋ ನನಗಲ್ಲ, ನನ್ನ ಕೆಪಾಸಿಟಿಗಲ್ಲ ಅಂತ ಯಾವಾಗಲಾದರೂ ಅನಿಸಿದ್ಯಾ? ಮ್ಯಾಮ್ ನೋಡಿ, ಎಲ್ಲ ಶೋ ಬೇರೆ ಬೇರೆ ಶೋ ಇರುತ್ತೆ. ಯಾವ ಶೋನು ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಆ ಶೋ ಬರುತ್ತೆ, ನಾವು ಪರ್ಫಾರ್ಮ್ ಮಾಡ್ತೀವಿ, ಆವಾಗ ಆ ಶೋ ಇಂದ ಕಲಿತೀವಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಶೋ ಬಂತು, ಲೈಕ್ ಲಾಸ್ಟ್ ವೀಕ್ ಒಂದು ಶೋ ಮಾಡಿದೆ ಮಾಲ್ ಆಫ್ ಏಷ್ಯಾದಲ್ಲಿ. ಜನರಿಗೆ ಅನಿಸುತ್ತು ಒಳ್ಳೆ ಶೋ ಇತ್ತು, ತುಂಬ ಪರ್ಫೆಕ್ಟ್ ಆಗಿತ್ತು ಶೋ. ಬಟ್ ನಾನು ಪರ್ಫಾರ್ಮರ್ ಆಗಿ ನನಗೆ ಗೊತ್ತು ನಾನು ಎಷ್ಟು ಮಿಸ್ಟೇಕ್ಸ್ ಮಾಡಿದೆ ಅಂತ. ಎವ್ರಿ ಶೋ ಇಸ್ ಅ ಶೋ ಫಾರ್ ಲರ್ನಿಂಗ್. ಎಲ್ಲ ಶೋ ಒಂದೇನಾದರೂ ಹೊಸದು ಕಲ್ತ್ಕೊಳ್ಳೋ ಅಂತ ಶೋ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ಶೋ ಇಲ್ಲಿ ನಾನು ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡ್ತೀನಿ, ಅದನ್ನೇ ನಾನು ನೆಕ್ಸ್ಟ್ ಶೋ ರಿಪೀಟ್ ಮಾಡಲ್ಲ. ಬಟ್ ನೆಕ್ಸ್ಟ್ ಶೋ ಇನ್ನೇನೋ ಬೇರೆ ತಪ್ಪಾಗಿರುತ್ತೆ. ಎವ್ರಿ ಶೋ ಅ ನ್ಯೂ ಮಿಸ್ಟೇಕ್ ವಿತ್ ನ್ಯೂ ಲರ್ನಿಂಗ್. ವೆರಿ ಟ್ರೂ. ಸೊ ಹೌದು ಮ್ಯಾಮ್, ಇವಾಗಲೂ ಅನ್ಸುತ್ತೆ ಇನ್ನೂ ಪ್ರಾಕ್ಟೀಸ್ ಬೇಕು ಅಂತ. ಬಟ್ ಎವ್ರಿ ಸಿಂಗಲ್ ಟೈಮ್ ಹೊಸ ಲರ್ನಿಂಗ್ ಬರ್ತಿರುತ್ತೆ, ಹೊಸ ಮ್ಯಾಜಿಕ್ ಎಫೆಕ್ಟ್ಸ್ ಬರ್ತಿರುತ್ತೆ, ಹೊಸ ಟೈಮ್ ಬರ್ತಿರತ್ತೆ, ಶೋಸು ಬರ್ತಿರತ್ತೆ, ಹಾಗೆ ಮುಂದೆ ಹೋಗ್ತಾರಣ ಮ್ಯಾಮ್. ಎಸ್. ಸೊ ಆ ನಿಮಿಷಕ್ಕೆ ಇದು ನಂದಲ್ಲ ಶೋ ಅಂತ ಅನ್ನಿಸ್ದಾಗ ಹೌ ಡು ಯು ಓವರ್ಕಮ್? ನೋಡಿ, ಆ ಸ್ಟೇಜ್ ಮೇಲೆ ಹೋದ್ಮೇಲೆ, ಆ ವೆನ್ಯೂ ಹೋದ್ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ. ಒಂದು ಈವೆಂಟ್ ಮ್ಯಾನೇಜರ್ ಆಗಿರಲಿ, ಒಬ್ಬರು XYZ ಆಗಿರಲಿ, ಕಮಿಟ್ ಆಗಿರ್ತೀವಿ, ನಮ್ಗೆ ಅಂತ ಶೋ ಅನಿಸ್ಬಾರ್ದು ಅದು. ಸೊ ಅದನ್ನ ನಾವು ಏನಾದರೂ ಸ್ವಲ್ಪ ರೆಕ್ಟಿಫೈ ಮಾಡಿ ಈ ಟ್ರಿಕ್ ಮುಂದೆ ಹಾಕ್ಬಿಟ್ಟು ಆ ಟ್ರಿಕ್ ಹಿಂದೆ ಹಾಕ್ಬಿಟ್ಟು ಜನರ ತಕ್ಕಂತ ಒಂದು ಶೋ ಮಾಡೋ ಪ್ರಯತ್ನ ಪಡ್ತೀವಿ. somehow it just goes ma'am, it just goes. ಹೌದು. ಸೊ ನೀವು ಇಷ್ಟು ದಿನ ಮಾಡಿರೋಂಥ ಶೋನಲ್ಲಿ ವಿಚ್ ವಾಸ್ ದ ಬೆಸ್ಟ್? ನಾನು ಇದು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ಯಾವ ಶೋ? ಮ್ಯಾಮ್ ಒಂದು ಶೋ ಇದಕ್ಕೆ ಮಾಡಿದ್ದೆ ಮ್ಯಾಮ್, ವಿಸ್ತಾರ ನ್ಯೂಸ್ ಅಂತ ನ್ಯೂಸ್ ಇದೆ. ಸೊ ಅದಕ್ಕೆ ಶೋ ಮಾಡಿದ್ದೆ. ಲೈಕ್ ಫಾರ್ ಎಕ್ಸಾಂಪಲ್ ಅವ್ರು 1 year ಆಗಿತ್ತು. ಸೊ ಅವಾಗ ಅವ್ರು ಶೋ ಕೊಟ್ಟಿದೆ, ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕೊಟ್ಟಿದೆ. ಸೊ ಅದು ತುಂಬಾ ಮೆಮೊರೇಬಲ್ ಆಗಿತ್ತು. ಆ ಆಡಿಯನ್ಸ್ ರೆಸ್ಪಾನ್ಸ್ ಸಿಗ್ತಿರೋ ರೆಸ್ಪಾನ್ಸು, ಪರ್ಫಾರ್ಮ್ ಮಾಡ್ತಿರೋ ಮ್ಯಾಜಿಕ್, ಅದಿಲ್ಲ ಅಷ್ಟೊಂದು ಮಿಸ್ಟೇಕ್ಸ್ ಆಗಲಿಲ್ಲ. 1-2 ಮಿಸ್ಟೇಕ್ಸ್ ಆಯಿತು, ಅದು ಕವರ್ ಅಪ್ ಆಯಿತು ಎಲ್ಲೋ. ಬಟ್ ಅದು ತುಂಬ ಒಳ್ಳೆ ಶೋ ಆಯಿತು. ಸೊ ಅದೊಂದು ಮರೆಯೋಕ್ಕಾಗಲ್ಲ ಯಾವಾಗಲೂ. ಸೂಪರ್ ಫ್ಯಾಂಟಾಸ್ಟಿಕ್. ಸೊ ಇನ್ನು ಮ್ಯಾಜಿಕ್ ಅಂತ ಬಂದಾಗ ನಾವು ಚಿಕ್ಕ ವಯಸ್ಸಿಂದನೂ ವಿಧವಾದ ಮ್ಯಾಜಿಕ್ ಅನ್ನ ನೋಡ್ಕೊಳ್ತಾನೆ ಬಂದಿದ್ದೀವಿ. ಇದರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಅಂತ ಆಗಿದೆಯಾ? ಟ್ರೆಂಡ್ ತಕ್ಕಂತೆ ಮ್ಯಾಜಿಕ್ ಇದೆ ಅಂತ ಏನಾದರೂ ಇದೆಯಾ? ಅದ್ರ ಬಗ್ಗೆ ಹೇಳ್ತೀರಾ? ಮ್ಯಾಮ್ ನೋಡಿ ಮ್ಯಾಮ್, ಇವಾಗ ಈ ಸೋಷಿಯಲ್ ಮೀಡಿಯಾ ಎರಾ ಯಾವಾಗ ಹೇಳ್ತೀವಿ, ಸೋಷಿಯಲ್ ಮೀಡಿಯಾ ಎರಾ ಯಾವಾಗ ಟ್ರೆಂಡ್ ಚೇಂಜ್ ಆಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಈ ಕರೆಂಟ್ ಟ್ರೆಂಡ್ ನಡೀತಿರುವಾಗ ಡಿಜಿಟಲ್ ಟ್ರೆಂಡ್ ಅಂತೀವಿ, ಇಲ್ಲ ಡಿಜಿಟಲ್ ಎರಾ ಅಂತೀವಿ. ಯಾವ ಥರ ಫುಲ್ ಕಂಪ್ಲೀಟ್ ವರ್ಲ್ಡ್ ಬಿಡಿ, ನಮ್ಮ ಇಂಡಿಯಾ ಇಸ್ ಗೆಟಿಂಗ್ ಡಿಜಿಟಲೈಸ್ಡ್. ಎಲ್ಲ ಒಂದು ಪೇಮೆಂಟ್ ಮೆಥಡ್ ಇರಲಿ, ನಮ್ಮ ಶಾಪಿಂಗ್ ಇರಲಿ, ನಮ್ಮ 5 minutes ಡೆಲಿವರಿ ಆಗಿರಲಿ, 10 minutes ಡೆಲಿವರಿ ಆಗಲಿ, ಎವ್ರಿಥಿಂಗ್ ಇಸ್ ಗೆಟಿಂಗ್ ಡಿಜಿಟಲೈಸ್ಡ್. ಸೊ ಆ ಒಂದು ಪಾಯಿಂಟ್ನ ಹಿಡಿದು ನಾನು ವರ್ಕ್ ಮಾಡ್ತಿದ್ದೀನಿ, ಕಾಲ್ಡ್ ಡಿಜಿಟಲ್ ಮ್ಯಾಜಿಕ್ ಅಂತ ನಾನು ಮುಂದೆ ತೊಗೊಂಡು ಹೋಗ್ತಿದ್ದೀನಿ ಮ್ಯಾಮ್. ಅದನ್ನು ಸ್ವಲ್ಪ ಇನ್ನೂ ವರ್ಕ್ ಮಾಡ್ತಿದ್ದೀನಿ. ಶ್ಯೂರ್ಲಿ ನಮ್ಮ ಆಡಿಯನ್ಸ್ಗೆ ತೋರಿಸೋಣ ಒಂದಷ್ಟು ಮಾಡಿದ್ದೀನಿ. ಬಟ್ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಬಿಟ್ಟು ಇನ್ನೂ ಒಳ್ಳೆ ಪ್ರಾಪರ್ ಡಿಜಿಟಲೈಸ್ಡ್ ಮ್ಯಾಜಿಕ್ ಶೋ ಅಂತ ಪರ್ಫಾರ್ಮ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಲೆಟ್ ಸಿ ಏನಾಗುತ್ತೆ, ಒಳ್ಳೆ ರೆಸ್ಪಾನ್ಸ್ ಸಿಗಲ್ಲ ಅದು ನೋಡೋಣ. ಏನು ವ್ಯತ್ಯಾಸ ಅನ್ಸುತ್ತೆ ಟ್ರೆಡಿಷನಲ್ ಮ್ಯಾಜಿಕ್ಗೂ ಹಾಗೆ ಡಿಜಿಟಲ್ ಮ್ಯಾಜಿಕ್ಗೂ? ಅದ್ರ ಬಗ್ಗೆ ಸ್ವಲ್ಪ ಇನ್ಪುಟ್ಸ್ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀರಾ? ಏನು ಡಿಜಿಟಲ್ ಮ್ಯಾಜಿಕ್ ಅಂದರೆ? ಮ್ಯಾಮ್ ಇವಾಗ ನಾವು ಮ್ಯಾಜಿಕ್ ಏನು ಮಾಡ್ತೀವಿ, ಲೈಕ್ ಲೆಟ್ಸ್ ಟೇಕ್ ವಿಂಟೇಜ್ ಮ್ಯಾಜಿಕ್. ಹಳೆ ಮ್ಯಾಜಿಕ್ ಏನು ಮಾಡ್ತಿದ್ರು, ಅವರು ಒಂದು ತಾಜ್ ಮೆಹಲ್ನ ಮಾಯ ಮಾಡ್ತಿದ್ರು, ಒಂದು ಟ್ರೈನ್ನ ಮಾಯ ಮಾಡ್ತಿದ್ರು, ಒಂದು ಎಲಿಫೆಂಟ್ನ ಒಂದು ಹುಡುಗಿನ ಮಾಯ ಮಾಡ್ತಿದ್ರು. ಈ ಸ್ಟೇಜಲ್ಲಿ ಜನ ಆಲ್ರೆಡಿ ನೋಡಿದ್ದಾರೆ ಅದನ್ನ. ಸೊ ಅದನ್ನ ಇಷ್ಟಪಡ್ತಾರೆ, ಬಟ್ ನಾಟ್ ಎವ್ರಿ ಟೈಮ್. ಒಂದ್ಸಲಿ 2 ಸತಿ ನೋಡ್ತಾರೆ, 3ನೇ ಸತಿ ಅದೇ ಮಾಡ್ತಾನಪ್ಪ, ಏನೋ ಮಾಡಲ್ಲ ಅಂದ್ಬಿಟ್ಟು ಅವ್ರು ಬಿಟ್ಟಾಕ್ತಾರೆ. ಸೊ ನಾವೇನು ಪ್ರಯತ್ನ ಮಾಡ್ತಿದ್ದೀವಿ ಅಂದರೆ ಡಿಜಿಟಲೈಸ್ಡ್ ಮ್ಯಾಜಿಕ್. ಫಾರ್ ಎಕ್ಸಾಂಪಲ್, ಹ್ಯಾವ್ ಯು ಹರ್ಡ್ ಟೈಮ್ ಹಿಂದೆ ಹೋಗುತ್ತೆ ಅಂತ ಯಾವಾಗಲೂ ಕೇಳಿದ್ದೀರಾ? ಬಟ್ ಅದೇ ಫಿಲ್ಮ್ಗಳಲ್ಲಿ ನೋಡಿದ್ದುಂಟು. ರಿಯಲ್ ಲೈಫಲ್ಲಿ ಐ ಆಮ್ ಟ್ರೈಂಗ್ ಟು ಗೆಟ್ ಟು ಎಕ್ಸ್ಪೀರಿಯನ್ಸ್. ಯಾವ ಥರ ನಮ್ಮ ಡಿಜಿಟಲ್ ಕ್ಲಾಕ್ ನಾರ್ಮಲಿ ಸ್ಟೇಟ್ 1, 2, 3 ಆದಮೇಲೆ ನಡೀತಿರುತ್ತೆ, ಅದೇ ಥರ ಐ ಆಮ್ ಟ್ರೈಂಗ್ ದಟ್ ಟೈಮ್ ಗೋಸ್ ಬ್ಯಾಕ್, ಟೈಮ್ ಹಿಂದೆ ಹೋಗಲಿ ಅಂತ ಆ ಒಂದು ಮ್ಯಾಜಿಕ್ನ ಪರ್ಫಾರ್ಮ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. Completely scientific, completely science. As I told you, magic is all about science, physics, maths, chemistry, biology.
ಎವ್ರಿಥಿಂಗ್ ಪ್ಲಸ್ ಆರ್ಟ್. ಇಟ್ ಇಸ್ ಅನ್ ಅಮೇಸಿಂಗ್ ಆರ್ಟ್ ಕೂಡ. ರೈಟ್ ಮ್ಯಾಮ್. ಹೌದು. ಇನ್ನು ಮುಂದಿನ ಬೆಳವಣಿಗೆಗಳು ಏನಂತ ಹೇಳ್ತೀರಿ ಮ್ಯಾಜಿಕ್ ಬಗ್ಗೆ, ಅಥವಾ ನಿಮ್ಮ ಒಂದು ಸ್ಟೇಜ್ ಪರ್ಫಾರ್ಮೆನ್ಸಸ್ ಅಲ್ಲಿ ಇನ್ನೆಲ್ಲ ಪರ್ಫಾರ್ಮ್ ಮಾಡಬೇಕು ಅಂತ ಆಸೆ ಇದೆ? ಮ್ಯಾಮ್, ನಂದು ಒಂದು ದೊಡ್ಡ ಆಸೆ ಇದೆ, ಲೈಕ್ ಒಂದು ಆ್ಯನಿಮಲ್ ಆ್ಯಕ್ಟ್ ಮಾಡೋಣ ಅಂತ. ಲೈಕ್ ಯಾವ ಥರ ನೀವು ನೋಡಿದ್ದೀರಾ, ಜನ ಪಿಜನ್ನ ತೆಗಿತಾರೆ, ಒಂದು ಬರ್ಡ್ ನ ತೆಗಿತಾರೆ, ಮತ್ತೆ ಒಂದು ರ್ಯಾಬಿಟ್ ತೆಗಿತಾರೆ, ಮತ್ತೆ ಲಾಸ್ಟ್ ವಿಂಟೇಜ್ ಮ್ಯಾಜಿಕ್ ತಗೊಂಡ್ರೆ ಒಂದು ಎಲಿಫೆಂಟ್ ನ ತೆಗಿತಾರೆ. ಸೊ ನನ್ಗೆ ಒಂಥರ ಆಸೆ ಇದೆ, ನಾವು ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆನಿಮಲ್ ಬರಲಿ ಆಚೆ ಮ್ಯಾಜಿಕ್ ಮುಖಾಂತರ, ಅದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ಲಿ ಅಂತ. ಅದೊಂದು ಇದಿದೆ, ಡ್ರೀಮ್ ತರ ಹೇಳ್ಬೋದು. ಲೆಟ್ಸ್ ಸಿ ಯಾವಾಗ ಕಂಪ್ಲೀಟ್ ಆಗುತ್ತೆ. ಫಿಲ್ಹಾಲ್ ರೈಟ್ ನೌ ಐ ಆಮ್ ವರ್ಕಿಂಗ್ ಆನ್ ಡಿಜಿಟಲ್ ಮ್ಯಾಜಿಕ್. ಎಸ್, ಈ ಮ್ಯಾಜಿಕ್ ಹಾಗೆ ಈ ಜಾದೂಗಾರನ ಮಾತು ಹಾಗೆ ಮುಂದುವರಿಯುತ್ತೆ. ನೀವು ಹೇಳಿದ್ರಿ ನಿಮ್ಮ ತಂದೆಯವರೇ ಒಂದು ರೀತಿ ರೋಲ್ ಮಾಡೆಲ್ ಅಂತ, ಸೊ ಅವರು ಕೂಡ ಇಷ್ಟಪಡ್ತಾರೆ ಅಲ್ವಾ ಹಳೆಯ ಗೀತೆಗಳನ್ನ? ಹೌದು ಮ್ಯಾಮ್. ಅಪ್ಪ ಬಂದ್ಬಿಟ್ಟು ಪಕ್ಕಾ ಲೋಕಲೈಟ್ ಅವರು. ಕಾಟನ್ ಪೇಟೆಲಿ ಹುಟ್ಟು ಬೆಳೆದಿರೋದು, ಆ ರಾಜಾಜಿನಗರಲ್ಲಿ ಕೆಲಸ ಮಾಡೋದು. ಸೊ ಅದರಿಂದ ಅವ್ರಿಗೆ ಹಳೆ ಗೀತೆಗಳು ಮತ್ತೆ ಜನರ ಜೊತೆ ಇಂಟ್ರಾಕ್ಷನ್ ಮಾಡೋದ್ರಲ್ಲಿ ತುಂಬಾ ಸಿಕ್ಕಾಪಟ್ಟೆ ಇಷ್ಟ. ಎಸ್, ಅವರು ಕೂಡ ಇಷ್ಟಪಟ್ಟರು ಈ ಗೀತೆನ ಅಂತ ಹೇಳಿದಿರಿ. ಸೊ ಅವ್ರಿಗೋಸ್ಕರ ಈ ಗೀತೆನ ಪ್ರಸಾರ ಮಾಡ್ತಾ ಇದೀವಿ. ಪ್ರೇಮಲೋಕ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ KJ ಯೇಸುದಾಸ್ ಹಾಗೂ ಜನಕಮ್ಮ ಅವರ ಧ್ವನಿಯಲ್ಲಿ. ಸೊ ಜಾದುಗಾರನ ಜೊತೆ ಜಾದು ಮಾತು ಕೂಡ ಸಾಗತ್ತೆ. ನೀವು ಕೂಡ ಸಂದೇಶವನ್ನ ಕಳಿಸಬಹುದು ವಾಟ್ಸ್ಆಪ್ ಮುಖಾಂತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 948090190940 ಮಂತರ್ ಗಿಲಿ ಗಿಲಿ, ಅದು ಆಬ್ರಕಡಬ್ರ ಏನೇನೇನೇನೋ ಬರುತ್ತೆ. ಸೊ ಆಕಾಶ್, ಇದೆಲ್ಲ ಏನು ಆಕಾಶ್, ಏನೇನೆಲ್ಲ ಮಂತ್ರ ಉಪಯೋಗಿಸ್ತೀರಾ? ಏನ್ ಕಥೆ ಇದ್ರದೆಲ್ಲ? ಬೇರೆ ಬೇರೆ ತರ ಮಂತ್ರ ಇರುತ್ತೆ. ಲೆಟ್ ಮಿ ಟೆಲ್ ಯು, ಯಾವ ತರ ಮ್ಯಾಜಿಕ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ನ ತೋರಿಸ್ತೀವಿ, ಅದೇ ತರ ಈ ಒಂದು ವರ್ಡ್ಸ್ ನ ಯೂಸ್ ಮಾಡ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್ ಆಬ್ರಕಡಾಬ್ರ ಗಿಲಿ ಗಿಲಿಚ್ಚು ಅಂತೀವಿ. ಸೊ ಅದ್ರ ಹಿಂದೆ ಎಲ್ಲೋ ಒಂದು ಲಾಜಿಕ್ ಇರುತ್ತೆ, ಬಟ್ ಜನಕ್ಕೆ ಇಷ್ಟ ಆಗುತ್ತೆ. ಅದೊಂಥರ ಫನಿ ಆಗಿರುತ್ತೆ. ಆಬ್ರಕಡಾಬ್ರ ಗಿಲಿ ಗಿಲಿಚ್ಚು ಅಂತ ಇನ್ನೊಂದಿದೆ, ವಾಟ್ ಐ ಯೂಸ್ ಸಿಮ್ ಸೂ ಅಂತ. ಅದಕ್ಕೇನು ಅರ್ಥ ಇಲ್ಲ, ಬಟ್ ಅದೊಂಥರ ಕೇಳಕ್ಕೆ ಫನಿ ಆಗಿದೆ, ಒಂದು ಡಿಫ್ರೆಂಟ್ ಆಗಿದೆ. ಜನ ಅದನ್ನ ಇಷ್ಟಪಡ್ತಾರೆ, ಮಕ್ಕಳು ಅದನ್ನ ಇಷ್ಟಪಡ್ತಾರೆ. ಸೀರಿಯಸ್ಲಿ, ಎಸ್, ಕ್ಯಾಚಿ ಆಗಿರುತ್ತೆ ಅದು. ಹೌದು. ಬಂಬಂಬುಸ್ಕಿ ಮಾರುತಿ ಸುಸ್ಕಿ, ಬಂಬಂಬುಸ್ಕಿ TVS ಸುಸ್ಕಿ ಅಂತ ಹೇಳ್ತೀವಿ. ಅದನ್ನ ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್? ಏನು ಮೀನಿಂಗ್ ಇಲ್ಲ, ಬಟ್ ಒಂಥರ ಕ್ಯಾಚಿ ಆಗಿದೆ, ಒಂಥರ ಒಳ್ಳೆ ಫನಿ ಆಗಿದೆ. ಯಾವ ಮಂತ್ರ ಯಾವಾಗ್ಲೂ ಉಪಯೋಗಿಸೋದು ಆಕಾಶ? ಮ್ಯಾಮ್, ಯಾವ ಮಂತ್ರ ಅಂದ್ರೆ ಅದೇ ನಮ್ ಮೆಜಿಷಿಯನ್ಸ್ ಮಂತ್ರ, ಆಬ್ರಕಡಾಬ್ರ ಗಿಲಿ ಗಿಲಿಚ್ಚು. ವಾವ್, ಹಂಗಾಗಿ ಚೂ ಮಂತ್ರ ಹಾಕ್ಬಿಡೋದು. ಹೌದು ಮ್ಯಾಮ್. ಎಸ್, ಈ ತರನಾ? ಎಸ್, ಈ ತರ ಎಲ್ಲ ಚೂ ಮಂತ್ರ ಹಾಕ್ತೀರಾ ಆಕಾಶ್? ಹೌದೌದು ಮ್ಯಾಮ್. ಎಲ್ಲ ಒಂದ್ ಕಡೆ ಆಕಾಶ ಖುಷಿ ಆಗೋಯ್ತು, ನಮ್ಮ ಒಂದು ಮಂತ್ರ ಬಂದ್ಬಿಡ್ತಲ್ಲ ಅಂತ. ಸೂಪರ್. ಸೊ ಆಕಾಶ್, ಯಾವುದೇ ಪ್ರೊಫೆಷನಲ್ ಇದ್ರೂ ಕೂಡ ಫ್ಯಾಮಿಲಿ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಹೇಳಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಫ್ಯಾಮಿಲಿ ಬಗ್ಗೆ ನೋಡಿ ಮ್ಯಾಮ್, ಫ್ರಮ್ ಡೇ ಒನ್ ಇವಾಗ ತನಕನೂ ಇಬ್ರು ಜನ ಸಪೋರ್ಟ್ ಮಾಡ್ತಾರೆ, ಅಪ್ಪ ಮತ್ತು ಅಮ್ಮ. ಲೆಟ್ ಇಟ್ ಬಿ ಮ್ಯಾಜಿಕ್ ಇರಲಿ, ಒಂದು ಬೇರೆ ಆರ್ಟ್ ಫಾರ್ಮ್ ಇರಲಿ, ಮತ್ತು ಇದಿರಲಿ ಮ್ಯಾಮ್, ಸ್ಟಡೀಸ್ ಇರಲಿ, ಯಾವಾಗಲೂ ಅಪ್ಪ ಅಮ್ಮ ಇಸ್ ಮೈ ಬ್ಯಾಕ್ ಬೋನ್. ಅರ್ಧ ಬ್ಯಾಕ್ ಬೋನ್ ಅಪ್ಪ, ಅರ್ಧ ಬ್ಯಾಕ್ ಬೋನ್ ಅಮ್ಮ. ಸೊ ಅವ್ರು ಯಾವಾಗಲೂ ಸಪೋರ್ಟ್ ಮಾಡ್ತಾರೆ, ಬಟ್ ಅವ್ರು ಏನು ಹೇಳ್ತಾರೆ, ನೀನು ಓದ್ಲೂಬೇಕು. ಎಷ್ಟು ಇಂಪಾರ್ಟೆಂಟ್ ಮ್ಯಾಜಿಕ್ ಇದೆ ಅಷ್ಟು ಇಂಪಾರ್ಟೆಂಟ್ ಸ್ಟಡೀಸು ಇದೆ, ಸ್ಟಡೀಸ್ ಮೇಲೂ ಕಾನ್ಸಂಟ್ರೇಟ್ ಮಾಡು, ಮತ್ತೆ ನೀನ್ ಮಾಡಿ ಏನ್ ಮಾಡ್ತೀಯ. ಅಪ್ಪನು ಮ್ಯಾಜಿಷಿಯನ್ ಅಂತ ಹೇಳಿದ್ರಿ, ನೀವು ಹಾಗೂ ಅಪ್ಪ ಮಧ್ಯೆ ಕಾನ್ವರ್ಸೇಷನ್ ನಡೀತಾ ಇರ್ತಾ ಮ್ಯಾಜಿಕ್ ಬಗ್ಗೆನೆ? ಮ್ಯಾಮ್, ಇನ್ಫ್ಯಾಕ್ಟ್ ನಮ್ ಜಗಳ ಆಗುತ್ತೆ ಗೊತ್ತಾ ಮ್ಯಾಮ್ ಮನೆಯಲ್ಲಿ. ಜಗಳ ಫಾರ್ವರ್ಡ್ ಹೇಳ್ತೀನಿ. ಯಾಕಂದ್ರೆ ಅಮ್ಮ ಅಂದ್ರೆ ಶಿ ಇಸ್ ನಾಟ್ ಅ ಮೆಜಿಷಿಯನ್, ಬಟ್ ಶಿ ಇಸ್ ಇಂಟು ಮೆಜಿಷಿಯನ್. ಇಷ್ಟು ವರ್ಷ ಮ್ಯಾಜಿಕ್ ಕೇಳಿ ಅವ್ರಿಗೆ ಸಾಕಾಗಿದೆ. ಅಪ್ಪ ಅಮ್ಮ ನಾವ್ ಲೈಕ್ ಅಪ್ಪ ಮತ್ತೆ ನಾನು ಮೋಸ್ಟ್ಲಿ ಮ್ಯಾಜಿಕ್ ಬಗ್ಗೆ ಮಾತಾಡ್ತೀವಿ. ಶೋಸ್ ಬಂದಿದೆ, ಆ ಶೋ ಮಾಡಬೇಕಾ ಮಾಡಬಾರ್ದಾ, ಈ ಶೋ ಮಾಡಬೇಕು, ಈ ಶೋ ಫ್ರೀ ಶೋ ಮಾಡಬೇಕಾ, ದುಡ್ಡು ತಗೋಬೇಕಾ ಅಂತ ಮಾತಾಡ್ತಿರ್ತೀವಿ. ಸೊ ನಮ್ ಸ್ವಲ್ಪ ಡಿಸ್ಕಷನ್ ಜಾಸ್ತಿ ಇರುತ್ತೆ. ಅಮ್ಮ ಹತ್ರ ಅಷ್ಟೊಂದು ಮಾತಾಡಲ್ಲ, ಯಾಕಂದ್ರೆ ಅವ್ರ ಮ್ಯಾಜಿಕ್ ಅಷ್ಟೊಂದು ಇದಲ್ಲ. ಲೈಕ್ ಶಿ ಲೈಕ್ಸ್ ಮ್ಯಾಜಿಕ್, ಬಟ್ ಶಿ ಡಸಂಟ್ ವಾಂಟ್ ಟು ಡಿಸ್ಕಸ್ ಅಬೌಟ್ ಮ್ಯಾಜಿಕ್. ಯಾಕಂದ್ರೆ ಇಷ್ಟು ವರ್ಷ ಅವ್ರು ಬರೀ ಮ್ಯಾಜಿಕ್ ಕೇಳಿ ಸಾಕಾಗಿದೆ ಅವ್ರಿಗೂ.
ಸೊ ಅದಕ್ಕೆ ಜಗಳ ಆಗತ್ತೆ. ಅಮ್ಮ ಹೇಳ್ತಾರೆ ನಿನ್ನ ಹತ್ರ ಮಾತಾಡಲ್ಲ, ನಿನ್ನ ಅಪ್ಪ ಹತ್ರ ಮಾತಾಡ್ತೀಯ, ಬರೀ ಅಪ್ಪ ಹತ್ರ ಪ್ರೀತಿಸ್ತೀಯ ಅಂತ. ಬಟ್ ಆ ಥರ ಇಲ್ಲ, ಬೋತ್ ಆರ್ ಇಂಪಾರ್ಟೆಂಟ್. ಬೋತನ್ನ ಪ್ರೀತಿಸ್ತೀನಿ, ಇಬ್ರನ್ನ ಪ್ರೀತಿಸ್ತೀನಿ. ದಟ್ಸ್ ದ ಹೋಲ್ ಪಾಯಿಂಟ್ ಮ್ಯಾಮ್. ಸೂಪರ್. ಸೊ ಅಪ್ಪನ ಬಿಟ್ಟು ಇನ್ಯಾರಾದ್ರೂ ಮಜಿಷಿಯನ್ನ ನೀವು ತುಂಬಾ ಆಸಕ್ತಿ ಇದೆ ಅನ್ನೋದಾದ್ರೆ ಯಾರನ್ನಾದ್ರೂ ಹೇಳ್ಬಹುದಾ ಮ್ಯಾಮ್? ನಮ್ಮ ಅಪ್ಪ ಇದ್ರಲ್ಲ, ಅಪ್ಪ ಗುರುಜಿ, MC ಸರ್ಕಾರ್ ಸರ್, ಹಿ ಈಸ್ ಆಲ್ಸೋ ರೋಲ್ ಮಾಡೆಲ್ ಟು ಮೀ. ಅವ್ರು ಮಾಡ್ತಿರೋ ಆ್ಯಕ್ಟ್ಸು, ಅವ್ರು ಮಾಡ್ತಿರೋ ಒಂದು ಎಫೆಕ್ಟ್ಸು, ಅದು ಯಾರೂ ಮಾಡೋಕ್ಕಾಗಲ್ಲ. ಹೀ ಈಸ್ ಇನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಮ್ಯಾನ್. ಸೊ ಸಾರಿ ಬಟ್ ಹೀ ಈಸ್ ನಾಟ್ ದೇರ್ ವಿತ್ ಅಸ್ ಟುಡೇ, ಬಟ್ he'll be forever with us in our hearts. ಅದೇ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಹೀ ಈಸ್ ಒನ್ ಆಫ್ ದ ಗೈಸ್ ಹೂಮ್ ಐ ಅಡ್ಮೈರ್. ಅಪ್ಪ ಬಿಟ್ಟರೆ ಹೀ ಈಸ್ ಅ ಸೆಕೆಂಡ್ ಪರ್ಸನ್ ಹೂಮ್ ಐ ಅಡ್ಮೈರ್, MC ಸರ್ಕಾರ್ ಸರ್. ಎಸ್. ಇನ್ನು ಬೇರೆ ಯಾವ್ದಾವ್ದೆಲ್ಲ ಮ್ಯಾಜಿಕ್ ಇಷ್ಟ ಆಕಾಶ್ಗೆ? ಇದೆಲ್ಲ ಅಂದರೆ ಸಿಕ್ಕಾಪಟ್ಟೆ ಪ್ಯಾಷನೇಟ್ ಅಂದರೆ ಯಾವ್ದ್ಯಾವುದು? ಮ್ಯಾಮ್ ಮ್ಯಾಜಿಕ್ ಇಲ್ಲ ನೋಡಿ ಮ್ಯಾಮ್, ಬೇರೆ ಫಾರ್ಮ್ಸ್ ಆಫ್ ಮ್ಯಾಜಿಕ್ ಇದೆ. ಲೆಟ್ ಮಿ ಟೆಲ್ ಯು, ನಾನು ಏನು ಪರ್ಫಾರ್ಮ್ ಮಾಡ್ತೀನಿ ನಾನು ನಿಮ್ಗೆ ಹೇಳ್ತೀನಿ. ಐ ಪರ್ಫಾರ್ಮ್ ದಿ ಆರ್ಟ್ ಆಫ್ ಮೆಂಟಲಿಸಮ್, ದಿ ಆರ್ಟ್ ಆಫ್ ಪ್ರಿಡಿಕ್ಷನ್ಸ್, ದಿ ಆರ್ಟ್ ಆಫ್ ಮೈಂಡ್ ರೀಡಿಂಗ್, ದಿ ಆರ್ಟ್ ಆಫ್ ಹಿಪ್ನಾಟಿಸಮ್, ದಿ ಆರ್ಟ್ ಆಫ್ ಮ್ಯಾಜಿಕ್. ಮೆಂಟಲಿಸಮ್ ಏನು? ಐ ಜಸ್ಟ್ ಟೋಲ್ಡ್ ಯು ದ ಆರ್ಟ್ ಆಫ್ ಪ್ರಿಡಿಕ್ಷನ್ ಮತ್ತು ಮೈಂಡ್ ರೀಡಿಂಗ್. ನಿಮ್ಮ ಮೈಂಡ್ ರೀಡ್ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಮೆಂಟಲಿಸಮಲ್ಲಿ. ಪ್ರಿಡಿಕ್ಷನ್ ಮುಂದೆ ಏನಾಗುತ್ತೆ ಅಂತ ಹೇಳ್ತೀವಿ, ಮುಂಚೆಯಿಂದಾನೇ ಹೇಳ್ತೀವಿ. ಲೈಕ್ ವಾಟ್ ಈಸ್ ಗೋನ್ ಹ್ಯಾಪನ್ ಇನ್ ಫ್ಯೂಚರ್ ನಾವು ಪಾಸ್ಟಲ್ಲೇ ಹೇಳ್ತೀವಿ. ಅದು ಯಾವುದೋ ಆಸ್ಟ್ರಾಲಜಿ ಇಲ್ಲ, ಅದು ಯಾವುದೋ ಥರದ್ದು ಇದಿಲ್ಲ, ಕೈ ಓದೋದು ಏನಿಲ್ಲ, ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಇವಾಗ ಒಂದಷ್ಟು ಜನ ನೋಡ್ತಿರ್ತಾರೆ ಇದ್ರ ರೀಲ್ಸಲ್ಲಿ, ನಿಮ್ಮ ಕ್ರಶ್ನ ಇದು ಡಿಸೈಡ್ ಮಾಡ್ತೀನಿ ಅಂದರೆ ಅಕ್ಕ ಹೇಳ್ತೀನಿ, ನೇಮ್ ಹೇಳ್ತೀನಿ ಅಂತ ಏನಾದರೂ ಒಂದು ಹೇಳ್ತಿರ್ತಾರೆ. ಸೊ ಅಕ್ಕ ಮಾಡ್ಕೊಳ್ಳಿ, ಅವ್ರ ಹೆಸರು ಹೇಳ್ತೀನಿ ಅಂತ ಹೇಳ್ತಿರ್ತಾರೆ. ದಟ್ಸ್ ಮೈಂಡ್ ರೀಡಿಂಗ್. ಸೊ ಅದೇ ಥರ ಮ್ಯಾಮ್, ದಟ್ ಇಸ್ ದಿ ಆರ್ಟ್. ಹೇಗೆ ಸಾಧ್ಯ ಆಗುತ್ತೆ ಆಕಾಶ್? ಮ್ಯಾಮ್ ಹಾಗೆ ಹೇಳ್ಬಿಟ್ರೆ ಮಜಾ ಇರಲ್ಲ, ಓಕೆ ಕೇಳಿದ್ರೆ ನಾನು ಹೇಳಲ್ಲ. ಆದ್ರೆ ಒಂದು ಸ್ವಲ್ಪ ಒಂದು ಜಲಕ್ ಒಂದು ಕ್ಲೂ ಏನಾದರೂ ಕೊಡಿ ಮ್ಯಾಮ್. ಶ್ಯೂರ್ಲಿ ಕೊಡೋಣ ಮ್ಯಾಮ್. ಇವಾಗ ಐ ಡೋಂಟ್ ಥಿಂಕ್ ಸೊ ರೇಡಿಯಲ್ ಪಾಸಿಬಲ್ ಇದೆ, ಬಟ್ ಫೇಸ್ ಟು ಫೇಸ್ ಬಂದು ನಾವು ಯಾವಾಗ ಸಿಗ್ತೀವಿ ಆಗ ಹೇಳ್ತೀನಿ. ಓಕೆ. ಸೊ ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳ್ಬೇಕು. ಎಸ್ ಸ್ನೇಹಿತರೆ, ಸೊ ಆಕಾಶ್ ಅವರೇ ಇಷ್ಟಪಟ್ಟಿರುವಂತಹ ಮತ್ತೊಂದು ಸೊಗಸಾಗಿರುವಂತಹ ಗೀತೆ ನೀವು ಕೂಡ ಬಂಗಾರದಂತಹ ಮನುಷ್ಯ ಆಗಿ ಅಂತ ನಾವು ಆಶಿಸ್ತಾ ಈ ಒಂದು ಸೊಗಸಾಗಿರುವಂತಹ ಗೀತೆಯನ್ನ ಪ್ಲೇ ಮಾಡ್ತೀವಿ. ಸೊ ನೀವು ಕೂಡ ಸಂದೇಶವನ್ನ ಕಳಿಸ್ಬೋದು. ಬಹಳಷ್ಟು ಜನ ಆಗಲೇ ಸಂದೇಶವನ್ನ ಕಳಿಸಿದ್ದೀರಿ. ಸೊ ನಿಮ್ಮೆಲ್ಲರ ಸಂದೇಶ ಕೂಡ ಓದ್ತೀನಿ ಅಂತ ಹೇಳ್ತೆ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರದ ಗೀತೆ, ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ. ಜಾದು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ, ಮರಳಿ ಸ್ವಾಗತ. ಸೊ ಆಕಾಶ್, ನಿಮ್ಮ ಮಾತುಗಾರಿಕೆನ ಮೆಚ್ಚಿ ಸಿಕ್ಕಾಪಟ್ಟೆ ಜನ ಮೆಸೇಜಸ್ ಅನ್ನ ಕಳಿಸಿದ್ದಾರೆ. ಯಾರ್ಯಾರು ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಪಂಡಿತ್ ಚೆನ್ನಪ್ಪ ಸಾರವಾಡ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಮನೆಯಲ್ಲಿ ಹಿರಿಯರಿಗೆ ಯಾವ ಕಲೆ ಇರುತ್ತೋ ಮಕ್ಕಳಿಗೂ ಕೂಡ ಅದೇ ಕಲೆ ಹಾಗೆ ಬಳುವಳಿಯಾಗಿ ಬರುತ್ತೆ ಅನ್ನೋದಕ್ಕೆ ಎರಡು ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಸೊ ನಿಮ್ಮ ತಂದೆಯವರು ಇದ್ದಂತಹ ಕಲೆನೇ ನಿಮ್ಗೂ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ. ಹೌದು ಮ್ಯಾಮ್. ಒಂದು ಬೇರೆ ಇರುತ್ತೆ, ಫ್ಯಾಮಿಲಿ ಬಿಸ್ನೆಸ್, ಒಂದು ಫ್ಯಾಮಿಲಿ ಟ್ಯಾಲೆಂಟ್ ನ ತಗೊಂಡೋಗೋದು ಬೇರೆ ಇರುತ್ತೆ, ಒಂದು ಓನ್ ಇಂಟ್ರೆಸ್ಟ್ ಆಗಿ ಮೇಲೆ ತಗೊಂಡೋಗೋದು ಬೇರೆ ಇರುತ್ತೆ. ಸೊ ಇದು ಒಂದು ಅಲ್ಲ, ಅಪ್ಪ ಪರ್ಫಾರ್ಮ್ ಮಾಡ್ತವ್ರೆ, ಐ ವಾಂಟ್ ಟು ಟೇಕ್ ಇಟ್ ಟು ಸಮ್ವೇರ್ ಎಲ್ಸ್ ಅಂತ ಇಲ್ಲ. ಇದು ನನ್ನ ಪರ್ಸನಲ್ ಇಂಟ್ರೆಸ್ಟ್ ಇತ್ತು, ಸೊ ಅದನ್ನ ತಗೊಂಡು ಹೋಗ್ತಿದ್ದೀನಿ. ನೋಡೋಣ ಎಲ್ಲ ಲೆಗಸಿ ಹಂಗೆ ಫಾರ್ವರ್ಡ್ ಆಗಿದೆ. ಎಸ್ ಮ್ಯಾಮ್, ಹೋಪ್ಫುಲಿ ಮುಂದೆನೂ ಲೆಗಸಿ ಹಂಗೆ ಫಾರ್ವರ್ಡ್ ಆಗುತ್ತೆ, ನೋಡೋಣ. ಗುಡ್ ಒನ್. ಶೃಂಗೇರಿಯಿಂದ ಅನಂತಮೂರ್ತಿ ಅವರ ಸಂದೇಶವನ್ನ ಕಳಿಸಿ, ನಿಮ್ ವಾಯ್ಸ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹನುಮಂತ ಅವರು ನಾಗರ ಬೆಂಚಿ ಇಲ್ಲಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಆಕಾಶ್ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತು ಧನ್ಯವಾದಗಳು. ಪುಷ್ಪ ಶಾನುಭೋಗಾರ್ ಅವರು ಗದಗ್ನಿಂದ ಮೆಸೇಜ್ ಕಳಿಸಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ಅಂತ ನಿಮ್ಗೆ ವಿಶ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಮ್ಯಾಜಿಕ್ ಶೋ ನಾನು ಯಾವಾಗ್ಲಾದ್ರೂ ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅವರು ಕೂಡ. ಶೋರ್ ಮ್ಯಾಮ್, ಅದನ್ನ ಇನ್ಸ್ಟಾಗ್ರಾಮ್ ಅಂದ್ರೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇದ್ದೀನಿ, ಮ್ಯಾಜಿಷಿಯನ್ ಆಕಾಶ್ ಗುಪ್ತಾ ಅಂತ. ಅಲ್ಲಿ ಫಾಲೋ ಮಾಡಿ, ಅಲ್ಲಿ ಎಲ್ಲ ಅಪ್ಡೇಟ್ಸ್ ಬರ್ತಿರುತ್ತೆ. ನನ್ನ ನೆಕ್ಸ್ಟ್ ಶೋ, ಪಬ್ಲಿಕ್ ಶೋ ಎಲ್ಲಿರುತ್ತೆ ಅಂತ ಅಪ್ಡೇಟ್ಸ್ ಸಿಗ್ತಿರತ್ತೆ. ಬನ್ನಿ, ಶೋ ಪರ್ಫಾರ್ಮ್ ಮಾಡಿ, ಮೀಟ್ ಮಾಡೋಣ, ಫೋಟೋ ತಗೊಳ್ಳೋಣ. ಅಂಡ್ ಇನ್ಫ್ಯಾಕ್ಟ್ ಇದು ಕೂಡ ಹೇಳ್ತಾ ಇದ್ದಾರೆ, ಈ ಒಂದು ಮ್ಯಾಜಿಕ್ ಕಲೆಯನ್ನ ಉಳಿಸಿ ಬೆಳೆಸಬೇಕು ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಆಳಂದ ತಾಲೂಕಿನ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ.
ಥ್ಯಾಂಕ್ ಯು ಸೊ ಮಚ್. ಹಾಗೆ ಆಸಮ್ ಮ್ಯಾಜಿಷಿಯನ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಅಂತ ಎಲ್ಲ ಕಳ್ಸಿದಿರಿ, ನಿಮ್ಮ ಹೆಸರೇ ಕಳ್ಸಿಲ್ವಲ್ಲ. ಅರ್ಚನಾ ಗುಪ್ತಾ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ, ಅರ್ಚನಾ ಗುಪ್ತಾ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಪ್ರತಿಯೊಬ್ಬರು ತುಂಬಾ ಇಷ್ಟಪಟ್ಟಿರೋದು ನಿಮ್ಮ ಮಾತನ್ನ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದಗಳು. ಹಂಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಹಂಗೆ ಮುಂದೆ ಹೋಗೋಣ, ನಿಮ್ಮ ಶೋಸ್ ಮಾಡೋಣ, ನಿಮ್ಮ ಹತ್ರ ಮೀಟ್ ಮಾಡೋಣ ಒಂದ್ ದಿವಸ. ಖಂಡಿತ. ಒಂದು ಮಾತು ಅನ್ನೋದು ಒಬ್ಬ ಮ್ಯಾಜಿಷಿಯನ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್? ಎಷ್ಟು ಇಂಪಾರ್ಟೆಂಟ್ ನಮ್ಮ ಕಲೆ, ಎಷ್ಟು ಇಂಪಾರ್ಟೆಂಟ್ ನಮ್ಮ ಒಂದು ಮ್ಯಾಜಿಕ್ ತೋರಿಸೋದಿರುತ್ತೆ, ಅಷ್ಟು ಇಂಪಾರ್ಟೆಂಟ್ ನಮ್ಮ ಮಾತಿರುತ್ತೆ ಮ್ಯಾಮ್. ನಾವು ಎಷ್ಟು ಚೆನ್ನಾಗಿ ಮಾತಾಡ್ತೀವಿ, ಎಷ್ಟು ಪ್ರಾಪರ್ಲಿ ಮಾತಾಡ್ತೀವಿ, ಅದ್ರ ಮೇಲೆ ನಮ್ಮ ಕಲೆ ಹೋಗುತ್ತೆ. ನಾವು ಏನೇನೋ ಮಾತಾಡ್ಬಿಟ್ಟು ಏನೇನೋ ತೋರಿಸ್ತಿದ್ದೀವಿ, ಅದೆಲ್ಲೋ ಮ್ಯಾಚ್ ಆಗಲ್ಲ. ಪೀಪಲ್ ಕಾಂಟ್ ಕನೆಕ್ಟ್ ಟು ಅಸ್. ಜನರು ಕನೆಕ್ಟ್ ಆಗಕ್ಕಾಗಲ್ಲ. ನಮ್ಮ ಮಾತು ಚೆನ್ನಾಗಿರ್ಬೇಕು, ನಮ್ಮ ಕಲೆನೂ ಚೆನ್ನಾಗಿರ್ಬೇಕು, ಅವಾಗ ಜನ ಕನೆಕ್ಟ್ ಆಗ್ತಾರೆ, ಇಷ್ಟಪಡ್ತಾರೆ. ಈ ಒಂದು ಮ್ಯಾಜಿಕ್ ಕಲೆನ ಇನ್ನೂ ಮುಂದೆ ತಗೊಂಡು ಹೋಗ್ಬೋದು ಅವಾಗ ಮ್ಯಾಮ್. ಖಂಡಿತವಾಗ್ಲು. ಸೊ ಇನ್ನೂ ಮತ್ತಷ್ಟು ಸಂದೇಶ ಬರ್ತಿದೆ, ನಂಗಂತೂ ತುಂಬಾನೇ ಖುಷಿ ಆಗ್ತಿದೆ ಸಂದೇಶಗಳನ್ನ ಓದಕ್ಕೆ. ರಾಜೂರು ಅಕ್ಕ ಮಹಾದೇವಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಎಲ್ಲಿ ಕೊಪ್ಪಳದಿಂದ, ದೂರದ ಕೊಪ್ಪಳದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸೊ ಎಲ್ಲಾ ಮನುಷ್ಯಗೂ ಕೂಡ ಒಂದು ಕಲೆ ಇರುತ್ತೆ, ಬಟ್ ಅದನ್ನ ತುಂಬಾ ಸಾರ್ಥಕಗೊಳಿಸಿದಿರಿ ಅಂತ ಹೇಳ್ತಾ ಇದ್ದಾರೆ. ಸಿಂಧನೂರು ಸುರೇಶ್ ಬುಲೆಟ್ಗಿಯಿಂದ ಸಂದೇಶವನ್ನ ಕಳಿಸಿ ಆಕಾಶ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಖುಷಿ ಆಗತ್ತೆ ಇಷ್ಟೆಲ್ಲಾ ಹಾರೈಕೆಗಳನ್ನ ನೀವು ಕೇಳ್ತಾ ಇದ್ದಾರೆ. ತುಂಬಾ ಖುಷಿ ಆಗತ್ತೆ ಮ್ಯಾಮ್. ಒಂದು ಆರ್ಟಿಸ್ಟ್ ಇರ್ಲಿ, ಒಬ್ಬ ಲೈಕ್ ಮ್ಯಾಜಿಷಿಯನ್ ಇರ್ಲಿ, ಮ್ಯೂಸಿಷಿಯನ್ ಇರ್ಲಿ, ಯಾವ್ದು ಆರ್ಟ್ ಫಾರ್ಮ್ ಇರ್ಲಿ, ಅವ್ರ ಸ್ಟೇಜ್ ಮೇಲೆ ಯಾಕೆ ಹೋಗ್ತಾರೆ ಮ್ಯಾಮ್? ಒಂದು ಅಪ್ರಿಸಿಯೇಷನ್ ಜನಕ್ಕೆ ಇಷ್ಟ ಆಗ್ಲಿ, ಅವ್ರ ಒಂದು ಎಂಟರ್ಟೈನ್ಮೆಂಟ್ ಸಿಗ್ಲಿ ಅಂತ. ಇವಾಗ 9 hours 10 hours ಜನ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಎಲ್ಲೋ ಒಂದು 1 hour half an hour ನಮ್ಮ ಶೋ ನೋಡ್ತಾರೆ, ನಮ್ಮ ಕಲೆನ ನೋಡ್ತಾರೆ. ಅದನ್ನ ಇಷ್ಟಪಟ್ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಅನ್ಸುತ್ತೋ, ಎಂಟರ್ಟೈನ್ ಆದ್ವಿ ಅಂತ ಹೇಳಿದ್ರೆ ನಮಗೂ ಒಂದು ಬೇರೆ ಬೂಸ್ಟ್ ಸಿಗತ್ತೆ, ಬೇರೆ ಲೆವೆಲ್ ಹ್ಯಾಪಿನೆಸ್ ಬರುತ್ತೆ ನಮಗೆ ಪರ್ಫಾರ್ಮ್ ಮಾಡಕ್ಕೆ ಮ್ಯಾಮ್. ಯಾವುದೇ ಕಲಾವಿದಂಗೂ ಒಂದು ಅಪ್ರಿಸಿಯೇಷನ್ ತುಂಬಾನೇ ಮುಖ್ಯ. ಅದರ್ ದ್ಯಾನ್ ಬೇರೆ ಏನಿದ್ರು ಪರವಾಗಿಲ್ಲ, ಆದ್ರೆ ಅಪ್ರಿಷಿಯೇಟ್ ಮಾಡಿದ್ರೆ ಅದು ಎಲ್ಲದಕ್ಕಿಂತ ಮಿಗಿಲು ಅಂತ. ಹೌದು ಹೌದು. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವಾಗಾದ್ರೂ ಯಾವ್ದಾದ್ರು ಸ್ಟೇಜ್ ಶೋ ನೋಡಿರಲಿ, ಯಾರಾದ್ರೂ ಕಲಾವಿದರು ಇರಲಿ, ಲೈಕ್ ಲೆಟ್ ಇಟ್ ಬಿ ಮ್ಯಾಜಿಷಿಯನ್, ಮ್ಯೂಸಿಷಿಯನ್, ಸಿಂಗರ್ ಆಗಿರಲಿ, ಯಾರು ಆಗಿರಲಿ, ಡ್ಯಾನ್ಸರ್ ಆಗಿರಲಿ, ಅವ್ರ ಒಂದು ಕಲೆ ಇಷ್ಟ ಆಯಿತು ಇಷ್ಟ ಆಗಿಲ್ವಾ, ಬಟ್ ಒಂದು ಕ್ಲಾಪ್ಸ್ ಹೊಡಿಲೇಬೇಕು ನೀವು. ಆದ್ರಿಂದ ಅವ್ರಿಗೆ ಒಂದು ಮೋಟಿವೇಶನ್ ಸಿಗತ್ತೆ, ಒಂದು ಬೂಸ್ಟ್ ಸಿಗತ್ತೆ ಇನ್ನೂ ಒಳ್ಳೇದು ಮಾಡೋಕ್ಕೆ. ಸೊ ಅದೊಂದು ಶಬಾಷಿ ಕೊಡಬೇಕು, ಒಂದು ಕ್ಲಾಪ್ಸ್ ಅಂತೂ ಕೊಡಲೇಬೇಕು ಅವ್ರಿಗೆ. ಸೆಕೆಂಡ್ಲಿ ಇಷ್ಟ ಆಗತ್ತೆ ಆಗಲ್ಲ ಅಂತ ಅದು ಬಿಟ್ಟಾಕಿ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಬಟ್ ಅಪ್ರಿಷಿಯೇಟ್ ಮಾಡಲೇಬೇಕು ನಾವು. ಖಂಡಿತವಾಗ್ಲು. ಇನ್ನು ಮುಂದೆ ನನಗೂ ಕೂಡ ಮ್ಯಾಜಿಕಲ್ ಆಸಕ್ತಿ ಇದೆ ಅಂತ ಇರೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ಕಲಿಬೇಕು ಅಂತ ನೀವು ಹೇಳ್ತೀರಿ ಮ್ಯಾಮ್? ನೋಡಿ ಮ್ಯಾಮ್, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ನಮ್ಮಪ್ಪ ಇದ್ರು, ಅವ್ರು ಹೇಳ್ಕೊಟ್ರು, ನಾನು ಮುಂದೆ ಬಂದೆ. ಬಟ್ ಒಬ್ಬರು ಇರಲ್ಲ, ಅವ್ರ ಫ್ಯಾಮಿಲಿ ಇರಲ್ಲ. ಸೊ ಅವ್ರಿಗಂತ ಒಂದಷ್ಟು ಅಕಾಡೆಮೀಸ್ಗಳಿದ್ದಾವೆ ವರ್ಲ್ಡ್ ವೈಡ್. ಇಂಡಿಯಾ ಇಲ್ಲಿ ಬ್ಯಾಂಗ್ಳೂರಲ್ಲಿ ಒಂದಷ್ಟು ಅಕಾಡೆಮೀಸ್ಗಳಿದ್ದಾವೆ, ಅಲ್ಲಿ ನೀವು ಹೋಗ್ಬೋದು, ಮ್ಯಾಜಿಕ್ ಹೇಳ್ಕೊಡ್ತಾರೆ. ಬಟ್ ಏನಂದರೆ ಮ್ಯಾಜಿಕ್ ಕಲಿಬೇಕು, ನೀವು ಇಂಟ್ರೆಸ್ಟ್ ಆಗಿ ಕಲಿಬೇಕು, ಒಂದು ರೆಸ್ಪೆಕ್ಟ್ ಕೊಟ್ಬಿಟ್ಟು ಕಲಿಬೇಕು. ರೆಸ್ಪೆಕ್ಟ್ ಕೊಟ್ಟರೆ ಆ ಮ್ಯಾಜಿಕ್ ಕಲೆ ನಿಮ್ಮಲ್ಲಿ ಬರುತ್ತೆ. ಮತ್ತು ರೆಸ್ಪೆಕ್ಟ್ ಇಸ್ ವಾಟ್ ಐ ಫೀಲ್. ಯಾವ ಆರ್ಟ್ ಇರಲಿ ಮ್ಯಾಮ್, ಅಗೇನ್ ಸಿಂಗಿಂಗ್, ಡ್ಯಾನ್ಸಿಂಗ್ ಯಾವುದು ಇರಲಿ, ಯಾವಾಗ ತನಕ ನೀವು ರೆಸ್ಪೆಕ್ಟ್ ಕೊಡೋ ಆವಾಗ ತನಕ ಬರಲ್ಲ. ಮತ್ತು ಸೆಕೆಂಡ್ಲಿ ಡೆಡಿಕೇಶನ್ ಈಸ್ ಇಂಪಾರ್ಟೆಂಟ್. ನೀವು ಇವಾಗ 2 months ಇಲ್ಲಿ ಮ್ಯಾಜಿಕ್ ಸ್ವಲ್ಪ ಕಲ್ತ್ಕೊಂಡು ನೀವು ಓದಿ ಬೇರೆ ಕಡೆ ಹೋದ್ರಿ, ಅಲ್ಲಿ ನಿಮ್ಗೆ ಯಾರೋ ಫ್ರೆಂಡ್ ಏನಿಲ್ಲಪ್ಪ ಅದು ಹಿಂಗೆ ಮಾಡಿದ್ರೆ ಆಯ್ತು, ಅದು ಏನಿಲ್ಲ, ಸುಮ್ಮನೆ ಒಂದು ರೀತಿ ಅವಹೇಳನ ಮಾಡಬಾರ್ದು ಆ ಕಲೆ. ಎಕ್ಸಾಕ್ಟ್ಲಿ. ನೋಡಿ, ಈ ಕಲೆ ನಿಮ್ಗೆ ಹೇಳ್ಬಿಟ್ಟೆ ಮ್ಯಾಮ್ ಈ ಥರ ಮ್ಯಾಜಿಕ್ ಆಗುತ್ತೆ ಮ್ಯಾಮ್ ಅಂತ ಹೇಳಿದ್ರೆ ಓಕೆ ಆಯಿತು. ಅದಾದ್ಮೇಲೆ ನಿಮಗೆ ಪರ್ಫಾರ್ಮ್ ಮಾಡಿದ್ರೆ ಆ ಮಜಾ ಇರುತ್ತೆ ನೋಡೋಕ್ಕೆ. ಇದು ಹಿಂಗಾಗತ್ತಪ್ಪ ನನ್ಗೆ ಗೊತ್ತು, ಅದ್ರಲ್ಲಿ ಮಜಾ ಇರಲ್ಲ. ಸೊ ಆ ಮಜಾ ಬರೋಕ್ಕೆ, ಒಂದು ಎಂಟರ್ಟೈನ್ ಆಗೋಕ್ಕೆ ಅದು ರಿವೀಲ್ ಆಗಬಾರ್ದು, ನಾನೇನು ಅನ್ಕೋತೀನಿ ಮ್ಯಾಮ್. ಖಂಡಿತ ಕ್ಯೂರಿಯಾಸಿಟಿ ಹಾಗೆ ಮೇಂಟೈನ್ ಮಾಡಿರ್ಬೇಕು. ಕ್ಯೂರಿಯಾಸಿಟಿ ಎಷ್ಟು ಜಾಸ್ತಿ ಕ್ಯೂರಿಯಾಸಿಟಿ ಇರುತ್ತೆ, ಅಷ್ಟು ಜಾಸ್ತಿ ಎಫೆಕ್ಟ್ ಇರುತ್ತೆ, ಅಷ್ಟು ಜಾಸ್ತಿ ಎಂಟರ್ಟೈನ್ ಆಗ್ತೀರಾ. ಎಸ್ ಮ್ಯಾಮ್. ಆಕಾಶ್ ಅವ್ರು ಇನ್ನೂ ಓದ್ತಾ ಇದ್ದೀರಿ, ಅದ್ರ ಜೊತೆಗೆ ಈ ಪ್ಯಾಷನಬಲ್ ಪ್ರೊಫೆಷನ್ ಅನ್ನು ಕೂಡ ನೀವು ಕೈಗೆಟ್ಕೊಂಡಿದ್ದೀರಿ. ಇನ್ನು ಮುಂದಿನ ಯೋಚನೆ ಏನು ಆಕಾಶ್ದು? ಮ್ಯಾಮ್, ಮುಂದೆ ಒಂದು ಸ್ಮಾಲ್ ಡ್ರೀಮ್ ಅನ್ಬೋದು ನೀವು. ನಮ್ಮ ಮಿಸ್ಟರ್ ನರೇಂದ್ರ ಮೋದಿ ಸರ್ ಅವ್ರ ಮುಂದೆ ಕುತ್ಕೊಂಡು ಪರ್ಫಾರ್ಮ್ ಮಾಡೋದು, ಮತ್ತು ಅವ್ರ ಹತ್ರ ಒಂದು ಅವಾರ್ಡ್ ತಗೊಳ್ಳೋದು ಒಂದಿದೆ, ಡ್ರೀಮ್ ಇದೆ.
ಓಕೆ, ನಿಮ್ಗೆಲ್ಲ ಕನಸುಗಳು ಕೂಡ ಸಾಕಾರಗೊಳ್ಳಲಿ ಅಂತ ನಾವು ಕೂಡ ಆಶಿಸ್ತೀವಿ. ಹಾಗೆ ಆಕಾಶ್ ಅವರ ಸಾಧನೆ ಆಕಾಶದೆತ್ತರಕ್ಕೂ ಕೂಡ ಹೋಗ್ಲಿ ಅಂತ ನಾವು ಆಶಿಸ್ತೀವಿ. ಇನ್ನು ಸಂದೇಶ ಬರ್ತಾ ಇದೆ, ಬಹಳಷ್ಟು ಸಂದೇಶಗಳು. ವಿಶ್ವನಾಥ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ, ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಕೀಪ್ ಇಟ್ ಅಪ್ ಆಕಾಶ್ ಅಂತ ಹೇಳ್ತಾ ಇದ್ದಾರೆ. ಸಿಂಪ್ಲಿ ಸುರೇಶ್ ದ ಮೆಜಿಷಿಯನ್ ಅಂತ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಮ್ಯಾಜಿಕ್ ಶೋನ 2-3 ಸರ್ತಿ ನಾನು ವೀಕ್ಷಣೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಕುನಾಲ್ ಗುಪ್ತಾ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಬರೀ ನಮ್ಮ ಫ್ಯಾಮಿಲಿ ಅಲ್ಲ, ಮ್ಯಾಜಿಕ್ ಲೈನಲ್ಲಿರೋ ನಮ್ಮ ಕೊಲೀಗ್ಸ್ ಇರಲಿ, ಬೇರೆ ಮೆಜಿಷಿಯನ್ಸ್ ಇರಲಿ, ಅವರು ತುಂಬ ಜಾಸ್ತಿ ಅಪ್ರಿಷಿಯೇಟ್ ಮಾಡ್ತಾರೆ. ಅವರು ಶೋಸ್ ಕೊಡ್ತಾರೆ ಮತ್ತು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಬ್ಯಾಕ್ ಬೋನ್ ಅಪ್ಪ ಅಮ್ಮ ಇರಲಿ, ಮ್ಯೂಸಿಷಿಯನ್ ಫ್ರೆಂಡ್ಸ್ ಇರಲಿ, ನಮ್ಮ ಆಡಿಯನ್ಸ್ ಇರಲಿ, ಎವ್ರಿಬಡಿ ಇಸ್ ಬ್ಯಾಕ್ ಬೋನ್. ಇವರೆಲ್ಲ ಇದ್ದಾರೆ, ಅದಕ್ಕೆ ಆಕಾಶ್ ಗುಪ್ತಾ ದಿ ಮ್ಯೂಸಿಷಿಯನ್ ಇದ್ದಾನೆ, ಇಲ್ಲಾಂದರೆ ಇಲ್ಲ. ಬಟ್ ಎನಿವೇಸ್, ನೀವು ನಿಮ್ಮ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಇಷ್ಟು ಚಿಕ್ಕ ವಯಸ್ಸಲ್ಲೇ. ನಿಜವಾಗ್ಲೂ ಅದನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ಪ್ರತಿಯೊಬ್ರು ಕೂಡ ಬರೀ ಅಕಾಡೆಮಿಕ್ಸ್ ಅಲ್ಲಿ ಹೋಗ್ತಾ ಇರ್ತಾರೆ ಅಷ್ಟೇನೆ. ಇದನ್ನ ಹೊರತುಪಡಿಸಿ ನೀವು ಒಬ್ಬ ಬಾಕ್ಸರ್ ಅಂತಾನು ಕೂಡ ನಾವು ಕೇಳ್ಪಟ್ವಿ. ಸೊ ಇದ್ರ ಬಗ್ಗೆ ಒಂದು ಲೈಟ್ ಆಗಿ ಬೇಗ ಹೇಳಕ್ಕಾಗತ್ತಾ? ಮ್ಯಾಜಿಕ್ ಅನ್ನ ಹೊರತುಪಡಿಸಿ ಮ್ಯಾಜಿಕ್ ಇಸ್ ನಾಟ್ ಆಲ್ ಅಬೌಟ್ ನೀವು ಒಂದು ಎಫೆಕ್ಟ್ ನ ಕಲ್ತ್ಬಿಟ್ಟು ನೀವು ಪ್ರೆಸೆಂಟ್ ಮಾಡ್ತೀರಾ, ಅದಲ್ಲ. ಅದ್ರಲ್ಲಿ ಒಂದು ಸ್ಟೈಲ್ ಹಾಕಬೇಕು, ನೀವು ಒಂದು ಪ್ರಾಪರ್ ವೇ ಇರಬೇಕು ಪ್ರೆಸೆಂಟ್ ಮಾಡೋಕ್ಕೆ. ಸೊ ಈ ವೇ ಎಲ್ಲ ನಾನು ಇವಾಗ ಬಾಕ್ಸಿಂಗ್ ಮಾಡ್ತೀನಿ, MMA ಫೈಟ್ ಮಾಡ್ತೀನಿ, 1-2-3 ಫೈಟ್ ಮಾಡಿದ್ದೀನಿ. ಸೊ ಅದು ಸ್ವಲ್ಪ ಅದು ಪ್ಯಾಷನೇಟ್ ಇದ್ದೀನಿ. ಮತ್ತು ಕಲರಿ, ದ ಮದರ್ ಆಫ್ ಆಲ್ ಆರ್ಟ್ ಫಾರ್ಮ್ಸ್, ಮಾರ್ಷಲ್ ಆರ್ಟ್ ಫಾರ್ಮ್ಸ್, ಕಲರಿ ಅದನ್ನು ಕಲಿತಿದ್ದೀನಿ. ಹೋಪ್ಫುಲಿ ಒನ್ ಡೇ ಅದನ್ನು ಯಾರಾದರೂ ಪ್ರೆಸೆಂಟ್ ಮಾಡ್ತೀನಿ. ಹಂಗೆ ಆಶೀರ್ವಾದ ಇದ್ರೆ ಅದು ಮಾಡೋಣ ಪ್ರೆಸೆಂಟ್. ಟೋಟಲಿ ಒಬ್ಬ ಪರಿಪೂರ್ಣ ಕಲಾವಿದ ಆಕಾಶ್ ಗುಪ್ತಾ ಅಂತ ಹೇಳಲಿಕ್ಕೆ ನಮಗೂ ತುಂಬಾ ಹೆಮ್ಮೆ ಅನ್ಸುತ್ತೆ. ಮುಂದಿನ ಯೋಚನೆ ಎಲ್ಲವೂ ಕೂಡ ಸಹಕಾರಿ ಆಗ್ಲಿ ಅಂತ ನಾವು ಕೂಡ ಆಶಿಸ್ತಾ, ಥ್ಯಾಂಕ್ ಯು ಆಕಾಶ್, ನಮ್ಮ ಆಕಾಶವಾಣಿಗೆ ಬಂದು ನಿಮ್ಮ ಮನದಾಳದ ಮಾತುಗಳನ್ನ ಹಂಚ್ಕೊಂಡ್ರಿ. ಹೇಗೆ ಅನಿಸ್ತು? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದು ಕಂಪ್ಲೀಟ್ಲಿ ಹೊಸ ಎಕ್ಸ್ಪೀರಿಯನ್ಸ್ ಇತ್ತು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಕಾಶವಾಣಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಒಳ್ಳೆ ಆಪರ್ಚುನಿಟಿ ಕೊಟ್ರಿ ಒಂದು ಇಂಟರ್ವ್ಯೂಗೆ. ಇಟ್ಸ್ ಕಂಪ್ಲೀಟ್ಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಮತ್ತು ಎಲ್ಲೂ ಏನಾದರೂ ತಪ್ಪು ಹೇಳಿದರೆ ಸಾರಿ, ಅದಕ್ಕೆ ಎವ್ರಿಥಿಂಗ್ ಇಸ್ ಗುಡ್ ಆ್ಯಂಡ್ ಗುಡ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಆಕಾಶ್. ಸೊ ಸ್ನೇಹಿತರೆ, ಕೇಳಿದ್ರಲ್ಲ, ಇವತ್ತಿನ ಯೂತ್ ಹಾರ್ ಕಾರ್ಯಕ್ರಮದಲ್ಲಿ ಆಕಾಶ್ ಗುಪ್ತಾ ಅವರು ನಮ್ಮೊಟ್ಟಿಗಿದ್ರು. ಹಾಗೆ ಈ ಮ್ಯಾಜಿಕ್ ಬಗ್ಗೆ ಮನದಾಳದ ಜಾದು ಮಾತುಗಳನ್ನು ಆಡಿದ್ರು. ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇಷ್ಟೊತ್ತು ಯೂತ್ ಹಾರ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿದ್ದು ತೇಜ.